ಸೊ ಹೆಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ದ ಕ್ಲಾಸ್ 2. ಸೊ ಎರಡನೇ ಕ್ಲಾಸ್ ಜಿಯೋಗ್ರಫಿಗೆ ಸ್ವಾಗತ. ಸೊ ನಾವು ಕಳೆದ ಕ್ಲಾಸ್ನಲ್ಲಿ ಸೋಲಾರ್ ಸಿಸ್ಟಮ್ ಹೇಗೆ ಒರಿಜಿನ್ ಆಯಿತು, ಯೂನಿವರ್ಸ್ ಹೇಗೆ ಒರಿಜಿನ್ ಆಯಿತು, ಮತ್ತು ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿ ಇದೆ, ಇದೆಲ್ಲ ಸಂಪೂರ್ಣವಾಗಿ ನಾವು ನೋಡಿದ್ದೀವಿ. ಓಕೆನಾ? ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಅಥವಾ ನೆನ್ನೆ ಕವರ್ ಮಾಡಿದಂಥ ಒಂದು ಕ್ಲಾಸ್ನಲ್ಲಿ ನಮಗೆ HYT ಟಾಪಿಕ್ ಯಾವುದಪ್ಪ ಅಂತ ಅಂದರೆ, ಒಂದು ನಮಗೆ ಸೈಂಟಿಸ್ಟ್ ನೇಮ್ ಗೊತ್ತಿರಬೇಕು, ಅವ್ರು ಕೊಟ್ಟಂತ ಸಿದ್ಧಾಂತ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಓಕೆನಾ? ಅಥವಾ ಡೈರೆಕ್ಟ್ ಕ್ವಶನ್ಸ್ ನಮಗೆ ಕೇಳ್ತಾರೆ. ಓಕೆನಾ? ಈ ಸಿದ್ಧಾಂತ ನೆಬುಲಾ ಹೈಪೋಥಿಸಿಸ್ ಯಾರು ಕೊಟ್ಟರು, ಬಿಗ್ ಬ್ಯಾಂಗ್ ಥಿಯರಿ ಎಷ್ಟು ವರ್ಷಕ್ಕೆ ಮುಂಚೆ ಆಯಿತು, ಅವಾಗ ಏನಾಯ್ತು ಅಂತ ನಮಗೆ ಕೇಳ್ಬೋದು. ಓಕೆನಾ? ಇದೊಂದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸಣ್ಣ ಸಣ್ಣ ಫ್ಯಾಕ್ಟ್ಸ್ಗಳು, ಕಾಮೆಟ್ಸ್ ಅಂದ್ರೆ ಏನು, ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಕ್ಲಾಸ್ನಲ್ಲಿ ವಿ ವಿಲ್ ಬಿ ಮೇಜರ್ಲಿ ಫೋಕಸಿಂಗ್ ಆನ್ ಸೋಲಾರ್ ಸಿಸ್ಟಮ್. ಓಕೆನಾ? ಸೋಲಾರ್ ಸಿಸ್ಟಮ್ ಅರ್ಥ ಆಗಿರ್ಬೋದು, ಮತ್ತೆ ಎಲ್ಲ ಒಂದು ಪ್ಲಾನೆಟ್ಸ್ಗಳ ಬಗ್ಗೆನೂ ನಾವು ನೀಟಾಗಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ನಮಗೆ ಗೊತ್ತು ಸೋಲಾರ್ ಸಿಸ್ಟಮ್ ಸೆಂಟ್ರಲ್ ಅಂದ್ರೆ ಸೆಂಟರ್ ಯಾವ್ದಪ್ಪ ಅಂತಂದ್ರೆ ನಾವು ಸನ್ ಅಂತ ಅಂತೀವಿ. ಓಕೆನಾ? ನಾವೇನಂತ ಕರಿತೀವಿ? ಸನ್ ಅಂತ ಕರಿತೀವಿ. ಸನ್ ಸುತ್ತ ಏನಾಗ್ತೈತೆ, ಎಲ್ಲಾ ಪ್ಲಾನೆಟ್ಸ್ ಕೂಡ ರಿವಾಲ್ವ್ ಆಗ್ತೈತೆ, ಅಂದ್ರೆ ತನ್ನ ಆರ್ಬಿಟ್ ಅಲ್ಲಿ ಅವರು ರೊಟೇಟ್ ಆಗ್ತೈತೆ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಈಗ ನಾವು ಸೋಲಾರ್ ಸಿಸ್ಟಮ್ ಸ್ಟಡಿ ಮಾಡ್ಬೇಕಾದ್ರೆ ಫಸ್ಟ್ ಯಾರನ್ನ ಸ್ಟಡಿ ಮಾಡ್ಬೇಕಂದ್ರೆ ಸೂರ್ಯನ ಸ್ಟಡಿ ಮಾಡ್ಬೇಕು. ಅಂದ್ರೆ ಸನ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಈಗ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಹೀಲಿಯಾಲಜಿ ಅಂದ್ರೆ ಏನು ಅಂತ ಕೇಳ್ಬೋದು. ಹೀಲಿಯಾಲಜಿ ಅಂದ್ರೆ ಏನಿಲ್ಲ, ಸ್ಟಡಿ ಆಫ್ ಸನ್ ಅಂತ ಕರಿತೀವಿ. ಏನು? ಸ್ಟಡಿ ಆಫ್ ಸನ್ ನಾವೇನಂತ ಕರಿತೀವಿ ಅಂದ್ರೆ ಹೀಲಿಯಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಹೀಲಿಯೋಫಿಸಿಕ್ಸ್ ಅಂದ್ರೆ ಏನು? ಹೀಲಿಯೋಫಿಸಿಕ್ಸ್ ಅಂತಂದ್ರೆ ಸನ್ ಇಂದ ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಪ್ಲಾನೆಟ್ಸ್ಗೆ ಯಾವ್ಯಾವ ತರ ಎಫೆಕ್ಟ್ಸ್ ಆಗ್ತಾ ಇದೆ, ಅಂಡ್ ದ ಸ್ಟಡಿಂಗ್ ಆಫ್ ದ ಎಫೆಕ್ಟ್ಸ್ ಆಫ್ ದ ಸನ್ ಇಸ್ ಕಾಲ್ಡ್ ಎಸ್ ಹೀಲಿಯೋಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೀಲಿಯೋಫಿಸಿಕ್ಸ್ ಅಂತ ನಾವು ಕರಿತೀವಿ. ಸೊ ಈಗ ಸನ್ ಒಂದು ಸ್ಟಾರ್, ಅಂದ್ರೆ ಅದೊಂದು ಲೂಮಿನಾಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ಈಗ ಈ ಸನ್ ಶಾರ್ಟ್ ಫಾರ್ಮ್ ಅಲ್ಲಿ ನೆನ್ಪಿಟ್ಕೋಬೇಕಂತಂದ್ರೆ ಹಿಂಗ್ ನೆನ್ಪಿಟ್ಕೊಳ್ಳಿ, ಸನ್ ಮತ್ತೆ ಸ್ಟಾರ್ ಅಂತ ಬರ್ಕೊಳ್ಳಿ, ಸನ್ ಸ್ಟಾರ್ ಅಂತ ಬರ್ಕೊಳ್ಳಿ. ಸನ್ ಯಾಕಂದ್ರೆ ಅದೊಂದು ಸ್ಟಾರ್, ಮತ್ತೆ ಸನ್ ಒಂದು ಸೆಲ್ಫ್ ಲೂಮಿನಾಸ್ ಆಬ್ಜೆಕ್ಟ್ಸ್. ಮತ್ತೆ ಯು ಅಂದ್ರೆ ಏನು? ಯೂನಿವರ್ಸ್ಗೆ ನಿಯರೆಸ್ಟ್ ಸ್ಟಾರ್ ಟು ದ ಅರ್ತ್. ಯೂನಿವರ್ಸ್ ಅಲ್ಲಿ ನಿಯರೆಸ್ಟ್ ಸ್ಟಾರ್ ಟು ದ ಅರ್ತ್ ಯಾವ್ದಪ್ಪ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಸನ್ ಅಂತ ಕರಿತೀವಿ. ಅದಾದ್ಮೇಲೆ ಹೇಗೆ ಇದ್ರೊಳಗಡೆ ಅಷ್ಟು ಹೀಟ್ ಇದೆ ಅಂತಂದ್ರೆ ಡ್ಯೂ ಟು ದ ನ್ಯೂಕ್ಲಿಯರ್ ಫಿಷನ್ ಮತ್ತೆ ಯಾವ ಒಂದು ಗ್ಯಾಸಸ್ ಫೌಂಡ್ ಆಗಿದಪ್ಪ ಅಂತಂದ್ರೆ ಹೈಡ್ರೋಜನ್ ಮತ್ತೆ ಹೀಲಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಕರಿತೀವಿ. ಓಕೆನಾ? ಸೊ ಮೇಜರ್ಲಿ ಯಾವುದು 74% ಆಫ್ ಹೈಡ್ರೋಜನ್ ಅಂತ ಕರಿತೀವಿ, 24% ಆಫ್ ಹೀಲಿಯಂ ಅಂತ ನಾವು ಕರಿತೀವಿ. ಓಕೆನಾ? ಹಾಗಾದ್ರೆ ಸೊ ಎಸ್ ಅಂದ್ರೆ ಏನು? ಸೋಲಾರ್ ಸಿಸ್ಟಮ್ ಸೆಂಟ್ರಲ್ ಇರುತ್ತೆ ಅಂತ. ಟಿ ಅಂದ್ರೆ ಟೆಂಪರೇಚರ್, ಅದ್ರ ಟೆಂಪರೇಚರ್ ಎಷ್ಟು? 15 ಮಿಲಿಯನ್ ಡಿಗ್ರಿ ಕೋರ್ ಸೆಲ್ಸಿಯಸ್ ಅಂತ ಕರಿತೀವಿ. ಕೋರ್ ಅಲ್ಲಿ ಅಂದ್ರೆ ಇದ್ರ ಒಳಭಾಗದಲ್ಲಿ. ಓಕೆನಾ? ಏಜ್ ಎಷ್ಟು? 4.6 ಬಿಲಿಯನ್ ಇಯರ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ರೇಡಿಯಸ್ ಮತ್ತು ಗ್ರಾವಿಟಿ ಈ ಒಂದು ಪ್ಲಾನೆಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಆರ್ಬಿಟ್ ಅಲ್ಲಿ ಇರಿಸುತ್ತೆ. ಓಕೆನಾ? ಇದಿಷ್ಟು ಸನ್ ಬಗ್ಗೆ. ಆದ್ರೆ ಈಗ ಸನ್ನೆ ನೋಡೋದಾದ್ರೆ ಅದೊಂದು ನಿಯರೆಸ್ಟ್ ಸ್ಟಾರ್ ಟು ದ ಯಾವ್ದಕ್ಕೆ? ನಮ್ಮ ಭೂಮಿಗೆ, ನಮ್ಮ ಅರ್ತ್ಗೆ ಅದೊಂದು ನಿಯರೆಸ್ಟ್ ಸ್ಟಾರ್. ಓಕೆನಾ? ಯಾವುದು? ಸನ್. ಮತ್ತೆ ಈ ಒಂದು ಅರ್ತ್ ಅಂದ್ರೆ ಸನ್ ಬಗ್ಗೆ ಇನ್ನೂ ಸ್ವಲ್ಪ ನೋಡೋದಾದ್ರೆ ಅದ್ರ ನೇಚರ್ ಏನಪ್ಪಾ ಅಂತಂದ್ರೆ ಅದು ಸೆಲ್ಫ್ ಲೂಮಿನಸ್, ಅಂದ್ರೆ ತಮ್ಮ ಲೈಟ್ ನ ತಾವೇ ಎಮಿಟ್ ಮಾಡ್ಕೊಳ್ಳುತ್ತೆ. ಓಕೆನಾ? ಇದೆಲ್ಲ ಬೇಸಿಕ್ ಫ್ಯಾಕ್ಟ್ಸ್ಗಳು ನಮಗೆ ಗೊತ್ತಿರಬೇಕು. ಸನ್ ಅಂದ್ರೆ ಏನು, ಸನ್ ಟೆಂಪರೇಚರ್ ಎಷ್ಟು, ಮತ್ತೆ ಸನ್ ಕಿರಣಗಳು ನಮ್ಮ ಭೂಮಿಗೆ ಬಂದ್ ಬೆಳಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ? 8.20. ಓಕೆನಾ? ಇಷ್ಟು ತಗೊಳುತ್ತೆ. 8 ಮಿನಿಟ್ಸ್ 20 ಸೆಕೆಂಡ್ಸ್ ನಮಗೆ ತಗೊಳುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿರಬೇಕು. ಸಣ್ಣ ಸಣ್ಣ ಫ್ಯಾಕ್ಟ್ಸ್ಗಳು ಕೂಡ ನಮಗೆ ಗೊತ್ತಿರಬೇಕು. ನಾವು ಯಾವುದೇ ಕಾರಣಕ್ಕೂ ಈ ಸನ್ ಬಗ್ಗೆ ನಮಗೆ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಹೋಗಬಾರ್ದು. ಓಕೆನಾ? ಸೊ ಮೇಜರ್ ಆಗಿ ಏನ್ ಕಂಪೋಸ್ ಆಗಿರುತ್ತೆ? 74% ಹೈಡ್ರೋಜನ್, 2% ಹೀಲಿಯಂ, ಮತ್ತೆ ಇನ್ನ 2% ಯಾವುದು? ಅದರ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಅದರ್ ಕಂಪೋಸಿಷನ್ ಆಫ್ ಗ್ಯಾಸಸ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಈಗ ಸನ್ಗೆ ಹೇಗೆ ಎನರ್ಜಿ ಸಿಗುತ್ತೆ ನಾನು ಹೇಳ್ದೆ, ಡ್ಯೂ ಟು ದ ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಎಲ್ಲಿ ಯಾವ್ದು ಗ್ಯಾಸ್ ಅಂತಂದ್ರೆ ಹೈಡ್ರೋಜನ್ ಇಂದ ಹೀಲಿಯಂ. ಓಕೆನಾ? ಇವೆರಡು ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ. ಅದಕ್ಕೋಸ್ಕರನೇ ನಮಗೆ ಹೀಟು ಸನ್ನಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ. ಎಷ್ಟು ಡಿಗ್ರಿ ಟೆಂಪರೇಚರ್ ಇರುತ್ತಪ್ಪ ಅಂತಂದ್ರೆ 15 ಮಿಲಿಯನ್ ಡಿಗ್ರಿ ಟೆಂಪರೇಚರ್ ಇರುತ್ತೆ. ಇದೆಲ್ಲ ಜಸ್ಟ್ ಬೇಸಿಕ್ ಫ್ಯಾಕ್ಟ್ಸ್ ಅಷ್ಟೇ. ಮತ್ತೆ ನಮ್ಗೀಗ ಆ ಸನ್ ಒಳಗೆ ಏನಿದೆ ಅಥವಾ ಒಳಗೆ ಯಾವ್ಯಾವ ಲೇಯರ್ಸ್ ಇದೆ ಇದೆಲ್ಲ ನಮಗೆ ಕ್ವಶನ್ ಅಂದ್ರೆ ನಿಮಗೆ ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಸೋಲಾರ್ ಎಕ್ಲಿಪ್ಸ್ ಅಂತ ಏನು? ಸೂರ್ಯಗ್ರಹಣ ಅಂತ ಕರಿತೀವಿ. ಓಕೆನಾ? ಅವಾಗ ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಇರಬೇಕು. ಸೊ ಈಗ ಈ ಸನ್ನ ನೋಡೋದಾದ್ರೆ ಇಂಟೀರಿಯರ್ ಆಫ್ ದ ಸನ್ ಅಂದ್ರೆ ಸನ್ ಒಳಗಡೆ ಏನೈತೆ ಅಂತ. ಸನ್ನ ನಾವು ಎರಡು ತರ ಡಿವೈಡ್ ಮಾಡ್ತೀವಿ. ಒಂದು ಇನ್ನರ್ ಲೇಯರ್ ಆಗಿ ಡಿವೈಡ್ ಮಾಡ್ತೀವಿ, ಇನ್ನೊಂದು ಔಟರ್ ಲೇಯರ್ ಆಗಿ ಡಿವೈಡ್ ಮಾಡ್ತೀವಿ.
ಓಕೆನಾ. ಇನ್ನರ್ ಲೇಯರ್ ಅಂತಂದ್ರೆ ಒಳಗೊಳಗೇನೆ ಅಂದ್ರೆ ಸಣ್ಣ ಒಳಗೇನೆ ಒಳಗೆ ಇರೋ ಲೇಯರ್ಸ್ಗಳನ್ನ ಇನ್ನರ್ ಲೇಯರ್ ಅಂತ ಕರಿತೀವಿ. ಮೇಲ್ ಭಾಗದಲ್ಲಿರೋ ಲೇಯರ್ಸ್ನ ಔಟರ್ ಲೇಯರ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಓಕೆನಾ. ಸೊ ಈಗ ಇನ್ನರ್ ಲೇಯರ್ಸ್ ಅಲ್ಲಿ ಯಾವ್ದು ಇರುತ್ತೆ, ಒಂದು ಕೋರ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬರೋದು ರೇಡಿಯೇಟಿವ್ ಝೋನ್, ಆಮೇಲೆ ಕನ್ವೆಕ್ಟಿವ್ ಝೋನ್ ಅಂತ ಕರಿತೀವಿ. ಓಕೆನಾ. ಸೊ ಈ ಕೋರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಕೋರಲ್ಲಿ ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ, ನಡೆಯುತ್ತೆ ಎಲ್ಲಿ, ಕೋರಲ್ಲಿ. ಓಕೆನಾ. ರೇಡಿಯೇಟಿವ್ ಝೋನ್ ಅಲ್ಲಿ ಅಂದ್ರೇನು, ಎನರ್ಜಿ ಏನ್ ಮಾಡುತ್ತೆ, ರೇಡಿಯೇಷನ್ ಇಂದ ಈಚೆಗಡೆ ಕಳಿಸುತ್ತೆ. ಓಕೆನಾ. ಬಿಸಿ ತಾಪ ನಮ್ಗೆ ಆವಿ ಆಗ್ತಿರುತ್ತಲ್ವಾ, ಅದೇನ್ ಮಾಡುತ್ತೆ, ಎಲ್ಲಿಂದ ಬರುತ್ತೆ, ರೇಡಿಯೇಟಿವ್ ಝೋನ್ ಇಂದ ಬರುತ್ತೆ. ಈ ಕನ್ವೆಕ್ಟಿವ್ ಝೋನ್ ಅಲ್ಲಿ ಏನಂದ್ರೆ ಹಾಟ್ ಗ್ಯಾಸಸ್ ಕ್ಯಾರಿ ಎನರ್ಜಿ ಟು ದ ಸರ್ಫೇಸ್. ಈ ಒಂದು ಸರ್ಫೇಸ್ಗೆ ಬಿಸಿ ಅನಿಲಗಳು ಏನ್ ಮಾಡುತ್ತೆ, ಶಕ್ತಿಯನ್ನು ತರುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು, ನಮಗೆ ಏನಂತಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಗೊತ್ತಿರಬೇಕು. ಫಸ್ಟ್ ಕೋರ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬರೋದು ರೇಡಿಯೇಟಿವ್ ಝೋನ್, ಆಮೇಲೆ ಕನ್ವೆಕ್ಟಿವ್ ಝೋನ್. ಇದೆಲ್ಲ ಇನ್ನರ್ ಲೇಯರ್ ಅಂತ ಆದ್ರೆ ನೆಕ್ಸ್ಟ್ ಬರೋದು ಔಟರ್ ಲೇಯರ್ ಅಂತ ಕರಿತೀವಿ. ಈ ಔಟರ್ ಲೇಯರ್ ಯಾವ್ದು ಬರುತ್ತೆ, ಫೋಟೋಸ್ಫಿಯರ್, ಕ್ರೋಮೋಸ್ಫಿಯರ್, ಕೊರೋನಾ ಅಂತ. ಕೊರೋನಾ ನಮಗೆ ಇಂಪಾರ್ಟೆಂಟ್ ಯಾಕೆ, ಕೋವಿಡ್-19 ಕೊರೋನಾ ಅಲ್ಲ, ಇಟ್ ಈಸ್ ದ ಏನು, ಲೇಯರ್ ಆಫ್ ದ ಅರ್ತ್, ಲೇಯರ್ ಆಫ್ ಸನ್ ಅಂತ ಕರಿತೀವಿ. ಓಕೆನಾ. ಔಟರ್ ಮೋಸ್ಟ್ ಲೇಯರ್ ಆಫ್ ಸನ್ ಅಂತ ಕರೆಯೋದು ಯಾವ್ದನ್ನ ನಾವು, ಕೊರೋನಾನ ಕರಿತೀವಿ. ಓಕೆನಾ. ಈಗ ನಮ್ಗೆ ಸೂರ್ಯಗ್ರಹಣ ಆಗ್ಬೇಕಾದ್ರೆ ಅಲ್ಲಿ ನಮ್ಗೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆದಾಗ, ಈಗ ಇದು ಸೂರ್ಯಗ್ರಹಣ, ಇದು ಸೂರ್ಯ ಅನ್ಕೊಳ್ಳಿ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆದಾಗ ಏನಾಗುತ್ತೆ, ಇಷ್ಟು ಕವರ್ ಆಗುತ್ತೆ. ಅವಾಗ ನಮಗೆ ರಿಂಗ್ ಆಕಾರದಲ್ಲಿ ಮಾತ್ರ ಸೂರ್ಯ ಕಾಣಿಸ್ತಾನೆ. ಆ ಒಂದು ರಿಂಗ್ ಆಕಾರದಲ್ಲಿ ಯಾವ್ದು ಪಾರ್ಟ್ ಕಾಣಿಸುತ್ತಪ್ಪ ಅಂತಂದ್ರೆ ನಾವು ಕೊರೋನಾ ಅಂತ ಕರಿತೀವಿ. ಓಕೆನಾ. ಈಗ ಕ್ರೋಮೋಸ್ಫಿಯರ್ ಅಂದ್ರೆ ಫುಲ್ಲು ರೆಡ್ ಕಲರ್ ಇರುತ್ತೆ, ರೆಡ್ಡಿಶ್ ಲೇಯರ್ ಇರುತ್ತೆ. ಯಾವ್ದ್ರ ಮೇಲೆ ಅಂದ್ರೆ ಫೋಟೋಸ್ಫಿಯರ್. ಓಕೆನಾ. ಈಗ ನಾವು ಸೂರ್ಯನ ನೋಡ್ತೀವಿ, ಅಲ್ಲಿ ರೆಡ್ ಕಲರ್ ಆಗಿ ಕಾಣಿಸ್ತಾನೆ ಅಲ್ವಾ, ಆ ಒಂದು ಪಾರ್ಟ್ ನ ನಾವೇನಂತ ಕರಿತೀವಿ, ಫೋಟೋಸ್ಫಿಯರ್ ಅಂತ ಕರಿತೀವಿ. ಈ ಫೋಟೋಸ್ಫಿಯರ್ ಅಲ್ಲಿ ಸನ್ ಸ್ಪಾಟ್ಸ್ಗಳು ಉದ್ಭವ ಆಗುತ್ತೆ. ಈಗ ಸನ್ ಸ್ಪಾಟ್ಸ್ ಅಂದ್ರೆ ಏನು, ಅದೆಲ್ಲ ನಾವು ಮುಂದೆಗಡೆ ಇನ್ನು ನೋಡೋಣ. ಓಕೆನಾ. ಸೊ ಇದಿಷ್ಟು ಏನು ಸನ್ನಲ್ಲಿ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಮಗೆ ಬೇಸಿಕ್ ಆಗಿ ಕೇಳೋದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ತಾರೆ. ಫಸ್ಟ್ ಕೋರ್, ಆಮೇಲೆ ರೇಡಿಯೇಟಿವ್ ಝೋನ್, ಕನ್ವೆಕ್ಷನ್ ಝೋನ್, ಫೋಟೋಸ್ಫಿಯರ್, ಕ್ರೋಮೋಸ್ಫಿಯರ್, ಕೊರೋನಾ. ಇದಿಷ್ಟು ನಮಗೆ ಗೊತ್ತಿರಬೇಕು. ಒಂದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳ್ತಾರೆ ಅಂದ್ರೆ ಔಟರ್ ಮೋಸ್ಟ್ ಇಂದ ಇನ್ನರ್ ಮೋಸ್ಟ್ ಲೇಯರ್ ಕೇಳ್ತಾರೆ, ಅಥವಾ ಇನ್ನರ್ ಮೋಸ್ಟ್ ಇಂದ ಔಟರ್ ಮೋಸ್ಟ್ ಲೇಯರ್ ನಮಗೆ ಕೇಳ್ತಾರೆ. ಓಕೆನಾ. ಸೊ ಈಗ ನಮಗೆ ಗೊತ್ತು ಸನ್ ಒಂದು ಸ್ಟಾರ್. ಹಾಗಾದ್ರೆ ಈಗ ಸ್ಟಾರ್ ಹೇಗೆ ಉದ್ಭವ ಆಗುತ್ತೆ, ಅದು ಹೇಗೆ ಅಂತಂದ್ರೆ ಈಗ ನಾವು ಮನುಷ್ಯರು ಹೆಂಗ್ ಉಟ್ಕೊಂತೀವೋ, ಅಂದ್ರೆ ನಮ್ಮ ಬರ್ತ್ ಹೇಗಾಗುತ್ತೆ, ಒಂದು ಹ್ಯೂಮನ್ ಬೀನು ಸಣ್ಣ ಪಾಪುಯಿಂದ ದೊಡ್ಡ ಮುದುಕ ಆಗಿ, ಅಂದ್ರೆ ದೊಡ್ಡ ಹ್ಯೂಮನ್ ಬೀನ್ ಆಗಿ, ಅಂದ್ರೆ ಆ ಒಂದು ಏಜ್ ದಾಟಿ ಲಾಸ್ಟ್ ಅಲ್ಲಿ ಓಲ್ಡ್ ಆಗಿ ಹೆಂಗಿ ಡ್ರಾಫ್ ಅಥವಾ ಡೈ ಆಗ್ತಾನೋ ಅದೇ ತರನೇ ಸ್ಟಾರ್ಸ್ ಕೂಡ. ಓಕೆನಾ. ಸ್ಟಾರ್ಸ್ಗೂ ಕೂಡ ಒಂದು ಪ್ರಾಸೆಸ್ ಇರುತ್ತೆ. ಈಗ ಪುಟ್ಟದಾಗಿದ್ದಾಗ ನೆಬುಲಾ ಅಂತ ಕರಿತೀವಿ, ಅದಾದ್ಮೇಲೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನೆಕ್ಸ್ಟ್ ರೆಡ್ ಜೈಂಟ್ ಆಗುತ್ತೆ, ಅದಾದ್ಮೇಲೆ ಪ್ಲಾನೆಟರಿ ನೆಬುಲಾ ಆಗುತ್ತೆ, ಅದಾದ್ಮೇಲೆ ವೈಟ್ ಡ್ರಾಫ್ ಆಗುತ್ತೆ. ಇದು ಒಂದು ಪ್ರಾಸೆಸ್. ಹೇಗೆ ನಮ್ಮ ಮನುಷ್ಯರಲ್ಲಿ ಈಗ ಮಕ್ಕಳನ್ನ ಚೈಲ್ಡ್ ಬೇಬಿ ಅಂತ ಕರಿತೀವಿ, ಅದಾದ್ಮೇಲೆ ಚೈಲ್ಡ್ ಅಂತ ಕರಿತೀವಿ, ಅಡಲ್ಟ್ ಅಂತ ಕರಿತೀವಿ, ಹಾಗೆ ಆಮೇಲೆ ಮೆನ್ ಅಂತ ಕರಿತೀವಿ, ಆಮೇಲೆ ಓಲ್ಡ್ ಮೆನ್, ಗ್ರ್ಯಾಂಡ್ ಫಾದರ್, ಆಮೇಲೆ ಮುದುಕ ಆದ್ಮೇಲೆ ಡೆಡ್ ಬಾಡಿ ಆದ್ಮೇಲೆ ಮೋರ್ಟಲ್ ಅಂತ ಕರಿತೀವಿ. ಇದೇ ತರ ಪ್ರಾಸೆಸ್ ನ ಸ್ಟಾರ್ಗೂ ಕೂಡ ನಾವು ಕರಿತೀವಿ. ಓಕೆನಾ. ಸೊ ನಮಗೆ ಸ್ಟಾರ್ ಪ್ರಾಸೆಸ್ ನಮಗೆ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ಬೋದು, ಬೇದಕ್ಕೂ ನಮಗೆ ಗೊತ್ತಿರಬೇಕು. ಓಕೆನಾ. ಸೊ ನಾವು ಹೆಂಗೆ ಹ್ಯೂಮನ್ಸ್ ಬಾರ್ನ್ ಆಗಿರ್ತೀವೋ ಅದೇ ತರನೇ ಸ್ಟಾರ್ಗೂ ಕೂಡ ಒಂದು ಲೈಫ್ ಸೈಕಲ್ ಇದೆ. ಓಕೆನಾ. ಅದನ್ನ ನೀಟಾಗಿ ನೋಡ್ಕೊಬರೋಣ. ಈಗ ಸ್ಟಾರ್ ಮೊದಲನೇ ಲೈಫ್ ಸೈಕಲ್ ಏನು, ನೆಬುಲಾ ಅಂತ ಕರಿತೀವಿ. ನೆಬುಲಾ ಅಂತಂದ್ರೆ ಬರ್ತ್ ಪ್ಲೇಸ್. ನೆನ್ಪ್ ಮಾಡ್ಕೊಳ್ಳಿ, ನಾವು ನೆಬುಲಾರ್ ಹೈಪೋಥಿಸಿಸ್ ಅಲ್ಲಿ ಇದನ್ನ ಓದಿದ್ವಿ, ನೆಬುಲಾ ಅಂತ. ಓಕೆನಾ. ಈಗ ನೆಬುಲಾ ಅಂದ್ರೆ ಏನು, ಅದ್ರೊಳಗೆ ಹ್ಯೂಜ್ ಕ್ಲೌಡ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಇರುತ್ತೆ. ಓಕೆನಾ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಸ್ಗಳು ಬರ್ತ್ ಪ್ಲೇಸ್ ಅಂತ ಕರಿತೀವಿ. ಅದು ಒಂದು ಚಿಕ್ಕದಾಗಿ ಪುಟಾಣಿ ಆಗಿರುತ್ತೆ. ಸ್ಟಾರ್ಗೆ ಯಾವುದೇ ತರ ಇನ್ನು ಬೆಳಕು ಇರಲ್ಲ, ಲೈಟು ಇರಲ್ಲ, ಹೀಟು ಇರಲ್ಲ. ಓಕೆನಾ. ಅದು ಇನ್ನು ನೆಬುಲಾ ಸ್ಟೇಜ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಆಗೋದು ಯಾವುದು, ಪ್ರೋಟೋ ಸ್ಟಾರ್ ಅಂತ ಕರಿತೀವಿ, ಅಂದ್ರೆ ಬೇಬಿ ನೆಬುಲಾ ಅಥವಾ ಬೇಬಿ ಸ್ಟಾರ್ ಅಂತ ಕರಿತೀವಿ. ಇಲ್ಲಿ ಸ್ಟಾರ್ ಡೆವಲಪ್ ಆಗಿರುತ್ತೆ ಅಷ್ಟೇ, ಆದ್ರೆ ಯಾವುದೇ ತರ ಲೈಟ್ ಇನ್ನೂ ಬಂದಿರಲ್ಲ. ಓಕೆನಾ. ಅದಕ್ಕೆ ಯಾವುದೇ ತರ ಎಮಿಟ್ ಮಾಡುವಂತ ಒಂದು ಲೈಟ್ ಕೆಪಾಸಿಟಿ ಇನ್ನೂ ಬಂದಿರಲ್ಲ. ಸೊ ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ, ಪ್ರೋಟೋ ಸ್ಟಾರ್ ಅಂತ ನಾವು ಕರಿತೀವಿ. ಈ ಗ್ರಾವಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ದ ಗ್ಯಾಸ್ ಮತ್ತೆ ಡಸ್ಟ್ ನ ಏನ್ ಮಾಡುತ್ತೆ, ಒಳಗಡೆ ಕೇಳ್ಕೊಳ್ಳುತ್ತೆ. ಏನ್ ಮಾಡುತ್ತೆ, ಒಳಗಡಿಕೆ ಹೇಳ್ಕೊಳ್ಳುತ್ತೆ. ಆದ್ರೂ ಮತ್ತೆ ಹೇಳ್ಕೊಳ್ಳುತ್ತೆ. ಅದಾದ್ಮೇಲೆ ಈ ಪ್ರೋಟೋಸ್ಟಾರ್ ಅಲ್ಲಿ ಯಾವುದೇ ತರ ಲೈಟ್ ಎಮಿಷನ್ ಸ್ಟಾರ್ಟ್ ಆಗಿರಲ್ಲ. ಸರಿನಾ. ಫಸ್ಟ್ ನೆಬುಲಾ, ಆಮೇಲೆ ಫೋಟೋಸ್ಟಾರ್. ಈಗ ನೆಕ್ಸ್ಟ್ ಬರೋದು ಯಾವುದು, ಮೇನ್ ಸೀಕ್ವೆನ್ಸ್ ಸ್ಟಾರ್ ಅಥವಾ ಅಡಲ್ಟ್ ಸ್ಟಾರ್ ಅಂತ ಕರಿತೀವಿ. ಸೀಕ್ವೆನ್ಸ್ ಸ್ಟಾರ್ ಅಂತ ನಾವು ಕರಿತೀವಿ. ಓಕೆನಾ. ಇದು ಮೇನ್. ಇಲ್ಲಿ ಯಾಕಪ್ಪ ಅಂತಂದ್ರೆ ಈ ಒಂದು ಫೇಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ನ್ಯೂಕ್ಲಿಯರ್ ಫಿಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ ಒಳಗಡೆ ಏನಾಗುತ್ತೆ, ನ್ಯೂಕ್ಲಿಯರ್ ಫಿಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ನ್ಯೂಕ್ಲಿಯರ್ ಫಿಷನ್ ಸ್ಟಾರ್ಟ್ ಆಗುತ್ತೋ ಹೀಟು ಮತ್ತೆ ಲೈಟ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಹೀಟು ಮತ್ತೆ ಲೈಟು ರಿಲೀಸ್ ಆಗುತ್ತೆ. ಇದೊಂದು ಪ್ರೋಸೆಸ್ ಐತಲ್ವಾ ಸೀಕ್ವೆನ್ಸ್ ಸ್ಟಾರ್ ಅಂತ. ಈ ಒಂದು ಸೀಕ್ವೆನ್ಸ್ ಸ್ಟಾರ್ ಪ್ರೋಸೆಸ್ ತುಂಬಾ ಲಾಂಗೆಸ್ಟ್ ಪ್ರೋಸೆಸ್ ಅಂತ ಅನ್ಬೋದು. ಓಕೆನಾ. ತುಂಬಾ ಲಾಂಗೆಸ್ಟ್ ಸ್ಟೇಜ್ ಆಫ್ ದ ಸ್ಟಾರ್ಸ್ ಲೈಫ್ ಅಂತ ಅನ್ಬೋದು.
ಇವಾಗ ಪ್ರೆಸೆಂಟ್ ಅಂದ್ರೆ ಈಗ ಪ್ರೆಸೆಂಟ್ ಸನ್ ಹೇಗಿದೆಯೋ ಅದು ಸೀಕ್ವೆನ್ಸ್ ಸ್ಟೇಜ್ ಅಲ್ಲಿ ಇದೆ. ನಮ್ಮ ಸನ್ನು ಸೂರ್ಯ ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ? ಸೀಕ್ವೆನ್ಸ್ ಸ್ಟೇಜ್ ಅಲ್ಲಿ ಇದ್ದಾನೆ. ಓಕೆನಾ? ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ? ಸೀಕ್ವೆನ್ಸ್ ಸ್ಟೇಜ್ ಅಂತ ನಾವು ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ರೆಡ್ ಜೈಂಟ್ ಅಂತ ಕರಿತೀವಿ. ರೆಡ್ ಜೈಂಟ್ ಅಂತಂದ್ರೆ ಈಗ ಮನುಷ್ಯಂಗೆ ಹೆಂಗ್ ಓಲ್ಡ್ ಆಗುತ್ತೆ, ಹಂಗ್ ವಯಸ್ಸಾಗುತ್ತಲ್ವಾ, ಅದೇ ತರ ಸ್ಟಾರ್ಸ್ಗೂ ಓಲ್ಡ್ ಆಗುತ್ತೆ. ಅವಾಗ ಅದನ್ನ ರೆಡ್ ಜೈಂಟ್ ಅಂತ ಕರಿತೀವಿ. ಈ ರೆಡ್ ಜೈಂಟ್ ಅಲ್ಲಿ ಏನಾಗುತ್ತೆ, ಈ ಸ್ಟಾರ್ ಅಲ್ಲಿ ಯಾವ್ಯಾವ ಗ್ಯಾಸ್ ಇರುತ್ತಪ್ಪ ಅಂತಂದ್ರೆ, ಒಂದು ಹೈಡ್ರೋಜನ್ ಅಂತ ಕರಿತೀವಿ, ಇನ್ನೊಂದು ಹೀಲಿಯಂ ಅಂತ ಕರಿತೀವಿ. ಯಾವಾಗ ಈ ಹೈಡ್ರೋಜನ್ ಗ್ಯಾಸ್ ಕಡಿಮೆ ಆಗ್ತಾ ಬರುತ್ತೋ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ದ ಸ್ಟಾರ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಓಕೆನಾ? ಸೊ ಇದು ನಾವೇನಂತ ಕರಿತೀವಿ? ರೆಡ್ ಜೈಂಟ್ ಅಥವಾ ಓಲ್ಡ್ ಸ್ಟಾರ್ ಅಂತ ಕರಿತೀವಿ. ದ ಸ್ಟಾರ್ ಎಕ್ಸ್ಪ್ಯಾಂಡ್ಸ್ ಅಂಡ್ ಬಿಕಮ್ಸ್ ವೆರಿ ಲಾರ್ಜ್, ಇಟ್ ಟರ್ನ್ಸ್ ರೆಡ್. ಓಕೆನಾ? ಸೊ ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತೆ ಎಕ್ಸ್ಪ್ಯಾಂಡ್ ಯಾವಾಗ ಆಗುತ್ತೆ? ಹೈಡ್ರೋಜನ್ ಕಡಿಮೆ ಇದ್ದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಆಮೇಲೆ ಲಾಸ್ಟ್ ನೋಡೋದಾದ್ರೆ ಪ್ಲಾನೆಟರಿ ನೆಬುಲಾ ಅಂತ ಕರಿತೀವಿ. ಈ ಪ್ಲಾನೆಟರಿ ನೆಬುಲಾ ಅಂದ್ರೆ ಏನು? ಈಗ ಹೈಡ್ರೋಜನ್ ಫುಲ್ಲು ಕಡಿಮೆ ಆಗೋಯ್ತಾ, ಅದೇನ್ ಮಾಡುತ್ತೆ ಅಂದ್ರೆ ತಮ್ಮಲ್ಲಿರುವಂತ ಒಂದು ಔಟರ್ ಲೇಯರ್ಸ್ ಏನ್ ಮಾಡುತ್ತೆ? ಈಚೆಗಡೆ ಕಳಿಸ್ಬಿಡುತ್ತೆ, ಓವರ್ ಥ್ರೋ ಮಾಡುತ್ತೆ. ಯಾವ್ದಿಗೆ? ಸ್ಪೇಸ್ಗೆ ಓವರ್ ಥ್ರೋ ಮಾಡಿ ಒಳಗಡೆ ಇರೋಂಥ ಹಾಟ್ ಸೆಂಟರ್ ಇರುತ್ತಲ್ವಾ, ಕೋರ್ ಅಂತ ಕರಿತೀವಲ್ಲ ಸ್ಟಾರ್ ಒಳಗಡೆ, ಆ ಕೋರ್ ಸೆಂಟರ್ ಮಾತ್ರ ಇರುತ್ತೆ. ಓಕೆನಾ? ಆ ಕೋರ್ ಸೆಂಟರ್ ಮಾತ್ರ ಇರುತ್ತೆ. ಅದಾದ್ಮೇಲೆ ಪ್ಲಾನೆಟರಿ ನೆಬುಲಿಂದ ವೈಟ್ ಡ್ರಾಫ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವೈಟ್ ಡ್ರಾಫ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕೋರ್ ಪಾರ್ಟ್ ಇತ್ತಲ್ವಾ, ಆ ಕೋರ್ ಪಾರ್ಟ್ ಏನಾಗುತ್ತೆ? ವೈಟ್ ಡ್ರಾಫ್ ಆಗಿ ಕ್ರಿಯೇಟ್ ಆಗುತ್ತೆ. ವೈಟ್ ಡ್ರಾಫ್ ಅಂದ್ರೆ ಏನು? ಈಗ ಅದು ಫುಲ್ ಬಿಸಿ ಇತ್ತು, ಇವಾಗ ಏನಾಗುತ್ತೆ? ತಣ್ಣಗಾಗಕ್ಕೆ ಶುರು ಆಗೋಗುತ್ತೆ. ಇದನ್ನ ನಾವು ವೈಟ್ ಡ್ರಾಫ್ ಅಂತ ಕರಿತೀವಿ. ಸೊ ಫಸ್ಟ್ ಏನ ನೆನ್ಪು ಮಾಡ್ಕೊಳ್ಳಿ, ಸ್ಟಾರ್ ಪ್ರೋಸೆಸ್ ಏನಿಗಿರುತ್ತೆ ಅಂದ್ರೆ ಒಂದು ನೆಬುಲಾ, ಅದಾದ್ಮೇಲೆ ಪ್ಲಾನೆಟರಿ ನೆಬುಲಾ ಅಥವಾ ಪ್ರೋಟೋಸ್ಟಾರ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇನು? ಮೇನ್ ಸೀಕ್ವೆನ್ಸ್ ಸ್ಟಾರ್. ಮೇನ್ ಸೀಕ್ವೆನ್ಸ್ ಸ್ಟಾರ್ ಆದ್ಮೇಲೆ ರೆಡ್ ಜೈಂಟ್ ಅಂತ ಕರಿತೀವಿ. ರೆಡ್ ಜೈಂಟ್ ಅಂದ್ರೆ ಏನು? ಹೀಲಿಯಂ ಗ್ಯಾಸ್, ಸಾರಿ ಹೈಡ್ರೋಜನ್ ಮತ್ತು ಹೀಲಿಯಂ ಫ್ಯೂಯಲ್ಸ್ ಏನಾಗ್ತಿರುತ್ತೆ? ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅದಾದ್ಮೇಲೆ ಪ್ಲಾನೆಟರಿ ನೆಬುಲಾ ಅಂತ ಬರುತ್ತೆ. ಲಾಸ್ಟ್ ವೈಟ್ ಡ್ರಾಫ್ ಅಥವಾ ಬ್ಲಾಕ್ ಹೋಲ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಇದಿಷ್ಟು ಒಂದು ಸ್ಟಾರ್ ನ ಒಂದು ಲೈಫ್ ಪ್ರಾಸೆಸ್. ಈಗ ನೆಕ್ಸ್ಟ್ ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಸೋಲಾರ್ ಫ್ಲೇರ್ಸ್ ಅಂದ್ರೆ ಏನು? ಈಗ ಕುದಿಯೋ ನೀರು ನೋಡಿರ್ತೀರಲ್ವಾ, ಅಥವಾ ನೀವು ರೀಲ್ಸ್ ನೋಡ್ಬೇಕಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾರೆ ನೀವು ಕೆಂಡ, ಓಕೆನಾ, ಐರನ್ನ ಫುಲ್ಲು ಮೆಲ್ಟ್ ಮಾಡಿರ್ತದೆ, ಫುಲ್ಲು ಕೆಂಡ ತರ ಇರುತ್ತೆ, ಅದು ಇನ್ನೂ ಟೆಂಪರೇಚರ್ ಅಲ್ಲಿ ಇನ್ನೂ ಉರಿಸ್ತಾ ಇರ್ತಾರೆ, ಅದೇನಾಗುತ್ತೆ? ಕುದಿತಾ ಇರ್ತಾರೆ ಟಪ್ 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 ಅಂತ. ಅದೇ ತರನೇ ಸನ್ ಹತ್ರ ಅಂದ್ರೆ ಸೂರ್ಯನ ಮೇಲೆ ಟಪ್ 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 ಅಂತ ಹಿಂಗ್ ಹೊಡ್ಕೊಳ್ತಾ ಇರುತ್ತೆ, ಕುದಿತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಇದು ಸಡನ್ ಆಗುತ್ತೆ. ದೇ ಆರ್ ದ ಸಡನ್ ಮತ್ತೆ ಸಖತ್ ಪವರ್ಫುಲ್ ಎಕ್ಸ್ಪ್ಲೋಷನ್ ಆಫ್ ಎನರ್ಜಿ ಆಫ್ ದ ಸನ್ ಸರ್ಫೇಸ್ ಟು ರಿಲೀಸ್ ಹೀಟ್ ಎನರ್ಜಿ ಅಂಡ್ ರೇಡಿಯೇಷನ್. ನೋಡಿ ಈ ತರ ಹಿಂಗೆ ಕುದಿಯುತ್ತಲ್ವಾ, ಹಿಂಗೆ ಬ್ಲಾಸ್ಟ್ ತರ ಆಗುತ್ತೆ, ಟಪ್ ಟಪ್ ಅಂತ ಕುದಿಯುತ್ತೆ. ಅದು ಸಖತ್ ಪವರ್ಫುಲ್ ಆಗಿರುತ್ತೆ, ಸಖತ್ತು ಹೀಟ್ ಆಗಿರುತ್ತೆ, ಮತ್ತೆ ಜಾಸ್ತಿ ಲೈಟ್ ನ ಪ್ರೊವೈಡ್ ಮಾಡುತ್ತೆ. ಈ ಸೋಲಾರ್ ಫ್ಲೇರ್ಸ್ ಇಂದ ನಮ್ಗೆ ಏನಾರ ಎಫೆಕ್ಟ್ ಆಗುತ್ತಂದ್ರೆ ಡೆಫಿನೆಟ್ಲಿ ಆಗುತ್ತೆ. ನಮ್ಮ ಕಮ್ಯುನಿಕೇಶನ್ ಅಂದ್ರೆ ನಾವು ಸ್ಯಾಟಲೈಟ್ ಇಟ್ಕೊಂಡಿರ್ತೀವಿ, ಆ ಸ್ಯಾಟಲೈಟ್ ಕಮ್ಯುನಿಕೇಶನ್ಗೆಲ್ಲ ಇದು ಎಫೆಕ್ಟ್ ಆಗುತ್ತೆ. ಯಾವುದು? ಸೋಲಾರ್ ಫ್ಲೇರ್ಸ್. ಓಕೆನಾ? ಸೋಲಾರ್ ಫ್ಲೇರ್ಸ್ ಅಂತಂದ್ರೆ ದೇ ಆರ್ ಸಡನ್ ಪವರ್ಫುಲ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಹಾಗಾದ್ರೆ ಈ ಸೋಲಾರ್ ಫ್ಲೇರ್ಸ್ ಇಂದ ಏನೇನು ಎಫೆಕ್ಟ್ಸ್ ಆಗುತ್ತೆ? ನಮ್ಮ ಅರ್ತ್ ಅಲ್ಲಿ ಇರುವಂತ ಒಂದು ಸ್ಯಾಟಲೈಟ್ ಗಳಿಗೆ ಎಫೆಕ್ಟ್ ಆಗುತ್ತೆ. ಅದಾದ್ಮೇಲೆ ನಮ್ಮ ರೇಡಿಯೋ ಕಮ್ಯುನಿಕೇಶನ್ ಡಿಸ್ಟರ್ಬ್ ಆಗುತ್ತೆ, ಮತ್ತೆ GPS ಆಗಿರ್ಬೋದು, ಔರಾ ಗ್ಯಾಸಸ್ ಗಳು ಆಗಿರ್ಬೋದು, ಇದೆಲ್ಲ ಫಾರ್ಮ್ ಆಗುತ್ತೆ. ಈ ಒಂದು ಸೋಲಾರ್ ಫ್ಲೇರ್ಸ್ ಇಂದ ನಮ್ಗೆ ಏನ್ ಫಾರ್ಮ್ ಆಗುತ್ತೆ? ಔರಾ ಅಂತ ಕರಿತೀವಿ, ಅರೋರಾಸ್ ಅಂತ ಕರಿತೀವಿ, ಅರೋರಾಸ್ ಅಂತ ಕರಿತೀವಿ. ಅರೋರಾಸ್ ಅಂದ್ರೆ ಏನು? ಅರೋರಾಸ್ ಅಂದ್ರೆ ಕಲರ್ಫುಲ್ ಕ್ಲೌಡ್ಸ್ ಅಂತ ಕರಿತೀವಿ. ಅರೋರಾಸು ಫಾರ್ಮ್ ಆಗುತ್ತೆ. ಅರೋರಾಸ್ ಅಂದ್ರೆ ಕಲರ್ ಕ್ಲೌಡ್ಸ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ನಾನು ಹೇಳ್ಕೊಡ್ತೀನಿ ಅರೋರಾ ಅಂದ್ರೆ ಏನು, ಯಾಕೆ ನಾವು ಅರೋರಾ ಅಂತ ಕರಿತೀವಿ ಅಂತ. ಸರಿನಾ? ಸೊ ಈಗ ಸೋಲಾರ್ ಫ್ಲೇರ್ಸ್ ಇಂದ ಹೇಗಿದ್ದು ಡಿಸ್ಟರ್ಬ್ ಮಾಡುತ್ತೆ ಅಂತಂದ್ರೆ, ಯಾವಾಗ ಬಸ್ಟ್ ಆಗುತ್ತೋ ಅವಾಗ ಏನಾಗುತ್ತೆ? ರೇಡಿಯೇಷನ್ಸ್ ರಿಲೀಸ್ ಆಗುತ್ತೆ. ಈ ರೇಡಿಯೇಷನ್ಸ್ ಏನಿರುತ್ತೆ? ತುಂಬಾ ಹೀಟ್ ಆಗಿರುತ್ತೆ, ಅಂದ್ರೆ ತುಂಬಾ ಟೆಂಪರೇಚರ್ ಜಾಸ್ತಿ ಇರುತ್ತೆ, ತಾಪಮಾನ ಇರುತ್ತೆ. ಅವಾಗ ನಮ್ಮ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ಗೆಲ್ಲ ಏನಾಗುತ್ತೆ? ಇದು ಅಫೆಕ್ಟ್ ಮಾಡುತ್ತೆ. ಸರಿನಾ? ಅದಾದ್ಮೇಲೆ ಸೋಲಾರ್ ವಿಂಡ್ ಅಂದ್ರೆ ಏನು? ಸೋಲಾರ್ ವಿಂಡ್ ಅಂತಂದ್ರೆ ನೋಡಿ, ಈ ತರ ಒಂದು ರೇಡಿಯೇಷನ್ಸ್ ನಮ್ಮ ಅರ್ಥಕ್ಕೆ ಬಂದು ತಾಕ್ತಿರ್ತಲ್ಲ, ಇದನ್ನ ನಾವು ಸೋಲಾರ್ ವಿಂಡ್ ಅಂತ ಕರಿತೀವಿ. ಓಕೆನಾ? ಈ ಒಂದು ವಿಂಡ್ ಬರ್ತಿರ್ತಲ್ಲ ರೇಡಿಯೇಷನ್ಸ್, ಇದು ಯಾವ ರೇಡಿಯೇಷನ್ಸ್? ಇದು ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೋಲಾರ್ ವಿಂಡ್ ಇಸ್ ಕಂಟಿನ್ಯೂಸ್ ಸ್ಟ್ರೀಮ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ರಿಲೀಸ್ಡ್ ಫ್ರಮ್ ದ ಸನ್ ದಟ್ ಟ್ರಾವೆಲ್ ಥ್ರೂ ಔಟ್ ದ ಸೋಲಾರ್ ಸಿಸ್ಟಮ್. ಸೌರ ಗಾಳಿ ಎಂದರೆ ಸೂರ್ಯನಿಂದ ನಿರಂತರವಾಗಿ ಹೊರಬರುವ ವಿದ್ಯುದಾವೇಶಿತ ಕಣಗಳು ಅಂತ ಕರಿತೀವಿ. ಅಂದ್ರೆ ಚಾರ್ಜ್ ಪಾರ್ಟಿಕಲ್ಸ್. ಈಗ ಸಣ್ಣಲ್ಲಿರುವಂತಹ ಒಂದು ಚಾರ್ಜ್ ಪಾರ್ಟಿಕಲ್ಸ್ ಅರ್ತ್ ಸೈಡ್ಗೆ ರೇಡಿಯೇಟ್ ಆಗಿ ಬರ್ತಾ ಇದ್ರೆ ಅದು ನಾವೇನಂತ ಕರಿತೀವಿ ಅಂದ್ರೆ ಸೋಲಾರ್ ವಿಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಲಾರ್ ವಿಂಡ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅಂತಂದ್ರೆ ಅರೋರಸ್ ನ ಕ್ರಿಯೇಟ್ ಮಾಡುತ್ತೆ. ನಾನು ಹೇಳ್ದೆ ಅಲ್ವಾ, ಸೋಲಾರ್ ವಿಂಡ್ ಇಂದ ಏನ್ ಕ್ರಿಯೇಟ್ ಆಗುತ್ತೆ? ರೆಡ್ ಅಂದ್ರೆ ಕಲರ್ಫುಲ್ ಕ್ಲೌಡ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಸನ್ ಸ್ಪಾಟ್ ಅಂದ್ರೆ ಏನು? ಸ್ಪಾಟ್ ಅಂತಂದ್ರೆ ಒಂದು ಜಾಗ.
ಸನ್ ಅಲ್ಲಿ ಒಂದು ಜಾಗ ಇರುತ್ತೆ, ಓಕೆನಾ. ಈ ತರ ಒಂದು ಮಾರ್ಕ್ ಇರುತ್ತೆ ಅಲ್ವಾ, ಇದನ್ನ ನಾವು ಸನ್ ಸ್ಪಾಟ್ ಅಂತ ಕರಿತೀವಿ. ಈ ಸನ್ ಸ್ಪಾಟ್ ಯಾವ ಕಲರ್ ಇರುತ್ತೆ, ಡಾರ್ಕ್ ಕಲರ್ ಇರುತ್ತೆ. ಮತ್ತೆ ಆ ಒಂದು ರೀಜನ್, ಈ ಡಾರ್ಕ್ ಕಲರ್ ಅಂತ ರೀಜನ್ ಏನಿರುತ್ತೆ ಅದು ತುಂಬಾ ಕೂಲ್ ಆಗಿರುತ್ತೆ. ದೇ ಆರ್ ವೆರಿ ಕೂಲರ್ ಇನ್ ಸ್ಟೇಜ್, ಓಕೆನಾ. ಅಂದ್ರೆ ಬೇರೆ ಅಕ್ಕಪಕ್ಕ ಹೋಲಿಸ್ಕೊಂಡ್ರೆ ಅದ್ರ ಟೆಂಪರೇಚರ್ ಇರುತ್ತೆ ಕಡಿಮೆ ಇರುತ್ತೆ. ಆ ತರ ಏನಾದ್ರೂ ಫಿನೋಮಿನ ನೋಡಿದ್ರೆ ಅದು ನಾವೇನಂತ ಕರಿತೀವಿ, ಸನ್ ಸ್ಪಾಟ್ಸ್ ಅಂತ ನಾವು ಕರಿತೀವಿ, ಓಕೆನಾ. ಸೊ ಜಾಸ್ತಿ ಸನ್ ಸ್ಪಾಟ್ಸ್ ಇದ್ರೆ ನಮ್ಗೇನಿರುತ್ತೆ, ಹೈ ಸೋಲಾರ್ ಆಕ್ಟಿವಿಟಿ ಆಫ್ಟರ್ ಲೀಡಿಂಗ್ ಟು ಮೋರ್ ಸೋಲಾರ್ ಫ್ಲೇರ್ಸ್ ಅಂಡ್ ಸೋಲಾರ್ ಸ್ಟಾರ್ಮ್ಸ್. ಈ ಸನ್ ಸ್ಪಾಟ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಸೋಲಾರ್ ಫ್ಲೇರ್ಸ್, ಸೋಲಾರ್ ವಿಂಡ್ಸ್, ಸೋಲಾರ್ ಸ್ಟಾರ್ಮ್ಸ್ ಏನಾಗ್ತಿರುತ್ತೆ, ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ನಮಗೆ ಇಂಥ ಡೀಟೇಲ್ ಆಗಿ ಏನು ಬೇಡ. ನಮ್ಗೆ ಏನ್ ಬೇಕು, ಸನ್ ಸ್ಪಾಟ್ಸ್ ಅಂದ್ರೆ ಏನು, ಅದೊಂದು ಮಾರ್ಕ್ ಅಲ್ಲಿ ಕೂಲರ್ ರೀಜನ್ಸ್ ಇರುತ್ತೆ, ಸರೌಂಡಿಂಗ್ ಟೆಂಪರೇಚರ್ ಕಡಿಮೆ ಇರುತ್ತೆ, ಇದು ನಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಸೋಲಾರ್ ವಿಂಡ್ ಅಂದ್ರೆ ಏನು, ಆಮೇಲೆ ಅರೋರಾಸ್ ಅಂದ್ರೆ ಏನು, ಅದೆಲ್ಲ ನಮ್ಗೆ ಗೊತ್ತಿರಬೇಕು, ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಸೈಕಲ್. ಈ ಮ್ಯಾಗ್ನೆಟಿಕ್ ಸೈಕಲ್ ಬಗ್ಗೆ ನಮಗೆ ಕ್ವಶನ್ಸ್ ಕೇಳಿರ್ತಾರೆ. ಏನ್ ಕೇಳಿರ್ತಾರೆ ಅಂತ, ಅರ್ಥ ಅಂದ್ರೆ ಸನ್ ನ ಮ್ಯಾಗ್ನೆಟಿಕ್ ಸೈಕಲ್ ಎಷ್ಟು ವರ್ಷಕ್ಕೊಮ್ಮೆ ರಿವರ್ಸ್ ಆಗುತ್ತೆ ಅಂತ ಕೇಳಿರ್ತಾರೆ, ಓಕೆನಾ. ಎಷ್ಟು ವರ್ಷಕ್ಕೊಮ್ಮೆ ರಿವರ್ಸ್ ಆಗುತ್ತೆ ಅಂತಂದ್ರೆ, ಫಾರ್ ಎವ್ರಿ 11 years ಅದೇನಾಗುತ್ತೆ, ರಿವರ್ಸ್ ಆಗುತ್ತೆ. ನಾರ್ತ್ ಇದ್ದಿದ್ದು ಸೌತ್ ಆಗುತ್ತೆ, ಸೌತ್ ಇದ್ದಿದ್ದು ನಾರ್ತ್ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಮ್ಯಾಗ್ನೆಟಿಕ್ ಸೈಕಲ್ ಅಂತ ನಾವು ಕರಿತೀವಿ, ಓಕೆನಾ. ನೆನ್ಪಿಟ್ಕೊಳ್ಳಿ, 11 years ನಿಮ್ಗೆ ನೆನ್ಪಿರ್ಬೇಕು. ಇದೊಂದು ಹೈ ಈಲ್ಡಿಂಗ್ ಟಾಪಿಕ್ ಅಂತ ನಾವು ಕರಿತೀವಿ. ಈಗ ನಾವು ನ್ಯೂಸ್ ಅಲ್ಲಿ ಓದ್ತಿರ್ತೀವಿ, ಕೊರೋನಲ್ ಮಾಸ್ ಇಜೆಕ್ಷನ್. ಈಗ ಸೂರ್ಯನ ಸ್ಟಡಿ ಮಾಡಕ್ಕೆ ಒಂದು ಮಿಷನ್ ತಗೊಂಡಿದೀವಿ, ಅದನ್ನ ಆದಿತ್ಯ L1 ಮಿಷನ್ ಅಂತ ಕರಿತೀವಿ, ಓಕೆನಾ. ಈ ಆದಿತ್ಯ L1 ಒಂದು ಮಿಷನ್ ಅಲ್ಲಿ ಸ್ಯಾಟಲೈಟ್ ಏನ್ ಸ್ಟಡಿ ಮಾಡುತ್ತಪ್ಪ ಅಂತಂದ್ರೆ, ಅರ್ತ್ ಅಂದ್ರೆ ಸನ್ ನ ಕೊರೋನಾ ಲೇಯರ್ ಅಂದ್ರೆ ಔಟರ್ ಮೋಸ್ಟ್ ಲೇಯರ್ ನ ಸ್ಟಡಿ ಮಾಡ್ತಾ ಇರುತ್ತೆ. ಅವಾಗ ನಮ್ಗೆ ಸ್ಟಡಿಯಲ್ಲಿ ಗೊತ್ತಾಗುತ್ತೆ, ಕೊರೋನಲ್ ಮಾಸ್ ಇಜೆಕ್ಷನ್ ಅಂತ ನಮ್ಗೆ ಸ್ಟಡಿಯಲ್ಲಿ ಗೊತ್ತಾಗುತ್ತೆ. ಏನಿದು ಕೊರೋನಲ್ ಮಾಸ್ ಇಜೆಕ್ಷನ್ ಅಂದ್ರೆ, ಕೊರೋನಲ್ ಅಂದ್ರೆ ಏನು, ಕೊರೋನಾ ಅಂತ ಕರಿತೀವಿ, ಅದನ್ನ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸನ್ ಅಂತ ಕರಿತೀವಿ. ಈ ಒಂದು ಪಾರ್ಟ್ ಅಲ್ಲಿ ಹ್ಯೂಜ್ ಕ್ಲೌಡ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಸೂರ್ಯನ ಸುತ್ತ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಮತ್ತೆ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ. ಇವೆಲ್ಲ ಏನಾಗುತ್ತೆ ಅಂತಂದ್ರೆ, ಸ್ಪೇಸ್ ಏನಾಗುತ್ತೆ, ಇಜೆಕ್ಟ್ ಆಗುತ್ತೆ ನೋಡಿ. ಇದು ಹೆಂಗ್ ಈಚೆಗೆ ಬರ್ತೈತಲ್ವಾ, ಇಜೆಕ್ಟ್ ಆಗ್ತೈತಲ್ವಾ, ಇದನ್ನ ನಾವೇನಂತ ಕರಿತೀವಿ, ಕೊರೋನಲ್ ಮಾಸ್ ಇಜೆಕ್ಷನ್ ಅಂತ ಕರಿತೀವಿ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಚಾರ್ಜ್ ಪಾರ್ಟಿಕಲ್ಸ್, ಓಕೆನಾ. ಇದು ಇಜೆಕ್ಟ್ ಆದಾಗ ಏನಂತ ಕರಿತೀವಿ, ಅದನ್ನ ಕೊರೋನಲ್ ಮಾಸ್ ಇಜೆಕ್ಷನ್ ಅಂತ ಕರಿತೀವಿ. ಈ ಒಂದು ಎಫೆಕ್ಟ್ಸ್ ಏನ್ ಫಾರ್ಮ್ ಆಗುತ್ತೆ ಅಂತಂದ್ರೆ, ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ನ ಇದು ಫಾರ್ಮ್ ಮಾಡುತ್ತೆ. ನಾನು ಹೇಳ್ಕೊಡ್ತೀನಿ, ಜಿಯೋಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಮಾಡುತ್ತೆ. ಅದಾದ್ಮೇಲೆ ಸ್ಯಾಟಲೈಟ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಇದೆಲ್ಲಾನು ಏನ್ ಮಾಡುತ್ತೆ, ಇದು ಡಿಸ್ಟರ್ಬ್ ಮಾಡುತ್ತೆ, ಓಕೆನಾ. ಸೊ ಈಗ ಅರೋರಾ ಅಂದ್ರೆ ಏನು, ದ್ರವ ಜ್ಯೋತಿ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ, ದ್ರವ ಜ್ಯೋತಿ ಅಂತ ಕರಿತೀವಿ. ನಾನು ಅವಾಗ್ಲೇ ಹೇಳ್ದೆ, ಯಾವಾಗ ಈ ಸೋಲಾರ್ ವಿಂಡು ಮತ್ತೆ ಸೋಲಾರ್ ಫ್ಲೇರ್ಗಳು ಈಗ ಇಜೆಕ್ಟ್ ಆಗುತ್ತಲ್ವಾ, ಈ ಇಜೆಕ್ಟ್ ಆದಾಗ ಏನಾಗುತ್ತೆ, ಸೋಲಾರ್ ವಿಂಡ್ ಅಂತಂದ್ರೆ ಯಾವ ಎನರ್ಜಿ ಇರುತ್ತೆ, ಚಾರ್ಜ್ ಪಾರ್ಟಿಕಲ್ಸ್ ಯಾವುದು, ಎಲೆಕ್ಟ್ರಾನ್ಸ್ ಇರುತ್ತಲ್ವಾ. ಈ ಎಲೆಕ್ಟ್ರಾನ್ಸ್ ಇಜೆಕ್ಟ್ ಆದಾಗ ಏನಾಗುತ್ತಪ್ಪ ಅಂತಂದ್ರೆ, ಈ ನಮ್ಮ ಅರ್ತ್ ಅಲ್ಲಿ ಇರುವಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಅದು ಎಫೆಕ್ಟ್ ಮಾಡುತ್ತೆ, ಓಕೆನಾ. ನಮ್ಮ ಅರ್ತ್ ಅಲ್ಲಿ ಇರುವಂತ ಒಂದು ಪೋಲ್ಸ್ ಅಲ್ಲಿ ಏನಿರುತ್ತೆ, ಈ ಕಡೆ ಪೋಲ್ ಇರುತ್ತಲ್ವಾ, ಇಲ್ಲೇನಿರುತ್ತೆ, ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ, ಅರ್ತ್ ಅಟ್ಮಾಸ್ಫಿಯರ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಯಾವಾಗ ಇದು ಬಂದು ನಮ್ಮ ಇಲ್ಲಿ ಅರ್ತ್ ಅಟ್ಮಾಸ್ಫಿಯರ್ ಜೊತೆ ಇಂಟರಾಕ್ಟ್ ಆಗುತ್ತೋ, ಅವಾಗ ಏನಾಗುತ್ತೆ ಅಂತಂದ್ರೆ, ಈ ಪೋಲ್ಸ್ ಅಲ್ಲಿ ಮತ್ತೆ ಈ ಸದರನ್ ಪೋಲ್ ಮತ್ತೆ ನಾರ್ದರ್ನ್ ಪೋಲ್ಸ್ ಅಲ್ಲಿ ಏನಾಗುತ್ತೆ, ಕ್ಲೌಡ್ಸ್ ತಮ್ಮ ಕಲರ್ ನ ಚೇಂಜ್ ಮಾಡ್ಕೊಳ್ಳುತ್ತೆ, ಓಕೆನಾ. ಕ್ಲೌಡ್ಸ್ ತಮ್ಮ ಕಲರ್ ನ ಚೇಂಜ್ ಮಾಡುತ್ತೆ. ಅರೋರಾ ಇಸ್ ಅ ಕಲರ್ಫುಲ್ ಡಿಸ್ಪ್ಲೇ ಆಫ್ ಲೈಟ್ಸ್ ಸೀನ್ ನಿಯರ್ ದ ಅರ್ತ್ ಪೋಲ್, ಓಕೆನಾ. ಅರ್ತ್ ಪೋಲ್ಗಳ ಹತ್ರ ನಮಗೆ ಕಾಣಿಸುತ್ತೆ. ಯಾವ್ದ್ರಿಂದ ಕಾಸ್ ಆಗಿರುತ್ತೆ, ಇದು ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ, ಕಾಸ್ಡ್ ಬೈ ದ ಚಾರ್ಜ್ ಪಾರ್ಟಿಕಲ್ಸ್ ಆಫ್ ದ ಸನ್ ಅಂಡ್ ಇಂಟರಾಕ್ಟಿಂಗ್ ವಿತ್ ದ ಅರ್ತ್ ಅಟ್ಮಾಸ್ಫಿಯರ್. ನಾನು ಹೇಳಿದೆ, ಚಾರ್ಜ್ ಪಾರ್ಟಿಕಲ್ಸ್ ಆಫ್ ಸನ್ ಇಂದ ಅರ್ತ್ ಅಟ್ಮಾಸ್ಫಿಯರ್ ಬರುತ್ತೆ. ಅವಾಗ ಏನಾಗುತ್ತೆ, ಇಂಟರಾಕ್ಟ್ ಆದಾಗ ಅರೋರಾಸ್ ಫಾರ್ಮ್ ಆಗುತ್ತೆ, ಓಕೆನಾ. ಸೊ ಈಗ ನಾರ್ದರ್ನ್ ಪೋಲ್ಸ್ ಅಲ್ಲೂ ಇರುತ್ತೆ, ಅಫೆಕ್ಟ್ ಆಗುತ್ತೆ, ಸದರ್ನ್ ಪೋಲ್ಗೂ ಅದು ಅಫೆಕ್ಟ್ ಮಾಡುತ್ತೆ. ಈಗ ನಾರ್ದರ್ನ್ ಪೋಲ್ ಅಲ್ಲಿ ಏನಾದ್ರು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಮಿಕ್ಸ್ ಆದ್ರೆ, ಇಂಟರಾಕ್ಟ್ ಆದ್ರೆ ಕ್ಲೌಡ್ಸ್ ಕಲರ್ ಚೇಂಜ್ ಆಗುತ್ತೆ. ಈ ನಾರ್ದರ್ನ್ ಇದ್ರೊಳಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ, ನಾವು ಅದನ್ನ ಅರೋರಾ ಬೊರಾಲಿಸ್ ಅಂತ ಕರಿತೀವಿ, ಅರೋರಾ ಬೊರಾಲಿಸ್ ಅಂತ ಕರಿತೀವಿ. ಈ ಸದರನ್ ಪಾರ್ಟ್ ಅಲ್ಲಿ ಏನಂತ ಕರಿತೀವಿ, ಅರೋರಾ ಆಸ್ಟ್ರೇಲಿಸ್ ಅಂತ ನಾವು ಕರಿತೀವಿ, ಓಕೆನಾ. ಸದರನ್ ಪಾರ್ಟ್ ಅಲ್ಲಿ ಏನಂತ ಕರಿತೀವಿ ನಾವು, ಅರೋರಾ ಆಸ್ಟ್ರೇಲಿಸ್ ಅಂತ ಕರಿತೀವಿ. ನಾರ್ದರ್ನ್ ಪಾರ್ಟ್ ಅಲ್ಲಿ ಅರೋರಾ ಬೊರಾಲಿಸ್ ಅಂತ ನಾವು ಕರಿತೀವಿ. ಇದು ನಮಗೆ ಗೊತ್ತಿರಬೇಕು. ಅರೋರಾ ಬಗ್ಗೆ KPSC ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಮಗೆ ತುಂಬಾ ಜಾಸ್ತಿ ಕೇಳಿದ್ದಾರೆ, ಓಕೆನಾ. ಈ ಅರೋರಾ ಯಾಕಾಗುತ್ತೆ ಅಂತ, ಸೊ ನಿಮ್ಗೂ ಈ ಒಂದು ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸರಿನಾ. ಸೊ ಈಗ ಪ್ಲಾನೆಟ್ಸ್ ಬಗ್ಗೆ ನೋಡೋಣ. ಪ್ಲಾನೆಟ್ಸ್ ಅಂದ್ರೆ ಏನು, ಈಗ ನಾವು ಅರ್ತ್ ಬಗ್ಗೆ ಸ್ಟಡಿ ಮಾಡಾಯ್ತು. ಅರ್ತ್ ಅಂದ್ರೆ ಏನಂತ ನೋಡಿದ್ವಿ, ಅರ್ತ್ ಸುತ್ತ ಏನ್ ಸುತ್ತೈತೆ, ಪ್ಲಾನೆಟ್ಸ್ ಗಳು ಸುತ್ತೈತೆ. ಸೊ ನಮಗೆ ಕಂಪ್ಲೀಟ್ ಆಗಿ ಅರ್ತ್ ಬಗ್ಗೆ ನೋಡಿದೀವಿ. ಅರ್ತ್ ಅಂದ್ರೆ ಏನು, ಸೋಲಾರ್ ವಿಂಡ್ ಅಂದ್ರೆ ಏನು, ಸೋಲಾರ್ ಫ್ಲೇರ್ ಅಂದ್ರೆ ಏನು, ಸನ್ ಸ್ಪಾಟ್ಸ್ ಅಂದ್ರೆ ಏನು, ಅರ್ತ್ ಇಂದ
ಸನ್ನಿಂದ ಅರ್ತ್ಗೆ ಏನ್ ಎಫೆಕ್ಟು ಅಲ್ವಾ, ಎಲ್ಲನೂ ನಾವು ನೋಡಿದೀವಿ. ಅರೋರಾ ಒಂದು ಇಂಪಾರ್ಟೆಂಟ್ HYT ಟಾಪಿಕ್ ಅಂತ ಹಾಕ್ಬೋದು, ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹಾಕ್ಬೋದು. ನೆನ್ಪಿಟ್ಕೊಳ್ಳಿ, ನಮಗೆ ಮ್ಯಾಥ್ಸ್ ಫಾಲೋಯಿಂಗ್ ಕೇಳ್ತಾರೆ. ಸೌತ್ ಅಲ್ಲಿ ಫಾರ್ಮ್ ಆದ್ರೆ ಅದನ್ನ ಏನಂತ ಕರಿತೀವಿ, ನಾರ್ತ್ ಅಲ್ಲಿ ಫಾರ್ಮ್ ಆದ್ರೆ ಅದನ್ನ ಏನಂತ ಕರಿತೀವಿ. ಓಕೆನಾ, ನಾನು ಬರೀತೀನಿ ನೋಡಿ. ನಾರ್ತ್ ಅಲ್ಲಿ ಫಾರ್ಮ್ ಆದ್ರೆ ಬೊರಾಲಿಸ್ ಅಂತ ಕರಿತೀವಿ, ಸೌತ್ ಅಲ್ಲಿ ಫಾರ್ಮ್ ಆದ್ರೆ ಆಸ್ಟ್ರೇಲಿಸ್. ಓಕೆನಾ, ಅರೋರಾ ಬೊರಾಲಿಸ್, ಅರೋರಾ ಆಸ್ಟ್ರೇಲಿಸ್ ಅಂತ ಕರಿತೀವಿ. ಸರಿನಾ, ಅರ್ಥ ಆಯ್ತಾ ಅರೋರಾಸ್ ಅಂದ್ರೆ? ಈಗ ನೆಕ್ಸ್ಟ್ ನಾವು ಪ್ಲಾನೆಟ್ಸ್ ಹೋಗೋಣ. ಈಗ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ನಮ್ಮ ಸೋಲಾರ್ ಸನ್ ಯಾವ್ದು ಸುತ್ತುತ್ತಾ ಇರೋದು, ಯಾವ್ದು ಆರ್ಬಿಟ್ ಮಾಡ್ತಿರುತ್ತೆ ಅಂದ್ರೆ ಪ್ಲಾನೆಟ್ಸ್ ಅಂತ ನಾವು ಕರಿತೀವಿ. ನಾವು ಪ್ಲಾನೆಟ್ಸ್ ಎಷ್ಟು ಪ್ಲಾನೆಟ್ಸ್ ಇದಾವೆ? 8 ಪ್ಲಾನೆಟ್ಸ್ ಇದಾವೆ. ಓಕೆನಾ, 8 ಪ್ಲಾನೆಟ್ಸ್ ಇದಾವೆ. ಮತ್ತೆ ಕಿನ್ನ ಪ್ಲಾನೆಟ್ಸ್ ಇದಾವೆ, ಅದನ್ನ ನಾವು ಡ್ರಾಫ್ಟ್ ಪ್ಲಾನೆಟ್ ಅಂತ ಮಾಡಿದೀವಿ. ಡ್ರಾಫ್ಟ್ ಪ್ಲಾನೆಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಯಾಕೆ ಡ್ರಾಫ್ಟ್ ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಎಲ್ಲನೂ ನಾವು ಒನ್ ಬೈ ಒನ್ ನೋಡೋಣ. ಓಕೆನಾ, ಸೊ ಈಗ ನಾವು ಅರ್ಥಲ್ಲಿ ಸನ್ನಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ ಒಂದು ಸೆಂಟರ್ ಅಂತ ಗೊತ್ತು. ಇದ್ರ ಸುತ್ತ ಏನ್ ಸುತ್ತುತ್ತಾ ಇರುತ್ತೆ? ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ ಸುತ್ತ ಪ್ಲಾನೆಟ್ಸ್ ಸುತ್ತುತ್ತಾ ಇರುತ್ತೆ. ಓಕೆನಾ, ಸೊ ಇದು ನಮ್ಗೆ ಗೊತ್ತು. ಸೊ ಈಗ ನಾವು ಪ್ಲಾನೆಟ್ಸ್ ನ ಹೇಗೆ ಡಿವೈಡ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ 4 ಪ್ಲಾನೆಟ್ಸ್, ಟೋಟಲ್ 8 ಪ್ಲಾನೆಟ್ಸ್ ಅಲ್ವಾ. ಮೊದಲನೇ 4 ಪ್ಲಾನೆಟ್ಸ್ ನಾವೇನಂತ ಕರಿತೀವಿ? ಇನ್ನರ್ ಸೋಲಾರ್ ಪ್ಲಾನೆಟ್ಸ್ ಅಂತ, ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಇನ್ನ ಲಾಸ್ಟ್ 4 ಪ್ಲಾನೆಟ್ಸ್ ಇರುತ್ತಲ್ವಾ, ಅದನ್ನ ನಾವು ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆನಾ, ಸೋಲಾರ್ ಸಿಸ್ಟಮ್ ಅಲ್ಲಿ ಇನ್ನರ್ ಪ್ಲಾನೆಟ್ ಅಂತ ಡಿವೈಡ್ ಮಾಡ್ತೀವಿ, ಔಟರ್ ಪ್ಲಾನೆಟ್ ಅಂತ ಡಿವೈಡ್ ಮಾಡ್ತೀವಿ. ಯಾಕೆ ಡಿವೈಡ್ ಮಾಡ್ತೀವಪ್ಪ ಅಂತಂದ್ರೆ, ಮಧ್ಯದಲ್ಲಿ ಏನೈತಿ ಇಲ್ಲಿ ಈ ಬೆಲ್ಟ್ ಏನಂತ ಕರಿತೀವಿ? ಇದನ್ನ ಆಸ್ಟರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಓಕೆನಾ, ಇದನ್ನ ಆಸ್ಟರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಅದು ಒಂದು ರೀಸನ್. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ನಾವು ಹೀಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸರಿನಾ? ಹಾಗಾದ್ರೆ ನಮ್ಗೆ ಕ್ವಶನ್ ಹೇಗೆ ಕೇಳ್ತಾರೆ, ಪ್ಲಾನೆಟ್ಸ್ ಅಲ್ಲಿ ನಮ್ಗೆ ಯಾವ ಪ್ಲಾನೆಟ್ಸ್ ಇಂಪಾರ್ಟೆಂಟು? ಎಲ್ಲ ಪ್ಲಾನೆಟ್ಸ್ ಇಂಪಾರ್ಟೆಂಟ್? ಡೆಫಿನೆಟ್ಲಿ ನಾಟ್. ನಮ್ಗೆ ಇಂಪಾರ್ಟೆಂಟ್ ಆಗೋದು 3 ಪ್ಲಾನೆಟ್. ಒಂದು ನಮ್ಮ ಅರ್ತ್ ಇಂಪಾರ್ಟೆಂಟು, ಅದಾದ ಮೇಲೆ ಮಾರ್ಸ್ ಇಂಪಾರ್ಟೆಂಟು, ಅದಾದ್ಮೇಲೆ ವೀನಸ್ ಇಂಪಾರ್ಟೆಂಟ್. ಓಕೆನಾ, 3 ಪ್ಲಾನೆಟ್ ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸರಿನಾ, ಇದ್ರ ಮೇಲೆ ನಮ್ಗೆ ಕ್ವಶನ್ಸ್ ಜಾಸ್ತಿ ಸಲ ಬಂದಿದೆ. ವೀನಸ್ ಮತ್ತೆ ಅರ್ತ್ ಮೇಲೆ ನಮ್ಗೆ ಜಾಸ್ತಿ ಸಲ ಕ್ವಶನ್ಸ್ ಬಂದಿದೆ. ನಾವು ಸೇಮ್ ಯಾವುದು ಬಿಡಬಾರ್ದು, ನಾವು ಎಲ್ಲಾನು ಓದ್ಕೊಂಡೋಣ. ಬಟ್ ನಾನು ಹೇಳಿರೋ 3 ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ. ಓಕೆನಾ, ಮತ್ತೆ ನಮ್ಗೆ ಇನ್ನೊಂದು ಪ್ರಕಾರ ಹೇಗೆ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ, ಈ ಪ್ಲಾನೆಟ್ಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಮ್ಗೆ ರೆಪ್ರೆಸೆಂಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮತ್ತೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದನ್ನ ಜೋಡಿಸಿ, ಕ್ರೊನಾಲಜಿಕಲ್ ಆರ್ಡರ್ ಆಗಿ ಜೋಡಿಸಿ, ಬೇಸ್ಡ್ ಆನ್ ದ ಸೈಜ್, ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಹೀಗೆ ನಮ್ಗೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ, ಸೊ ಈಗ ನಾವು ಪ್ಲಾನೆಟ್ಸ್ ನ 2 ತರ ಡಿವೈಡ್ ಮಾಡ್ತೀವಿ. ಒಂದು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್, ಅಂದ್ರೆ ಇದನ್ನ ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ, ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ. ಇದನ್ನ ಔಟರ್ ಪ್ಲಾನೆಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈಗ ಇನ್ನರ್ ಪ್ಲಾನೆಟ್ ನ ನಾವೇನಂತ ಕರಿತೀವಿ? ಒಂದು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಅಥವಾ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಔಟರ್ ಪ್ಲಾನೆಟ್ಸ್ ನ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಥವಾ ಜೋವಿಯನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಸೊ ಈಗ ಇನ್ನರ್ ಪ್ಲಾನೆಟ್ಸ್ ನ ನಾವು ಯಾಕೆ ಇನ್ನರ್ ಪ್ಲಾನೆಟ್ ಅಂತ ಕರಿತೀವಿ ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತಂದ್ರೆ, ಅಲ್ಲಿ ಏನಿರುತ್ತೆ ರಾಕಿ ಪ್ಲಾನೆಟ್ಸ್, ಅಂದ್ರೆ ರಾಕಿ ಒಳಗಡೆ ಲೈಫ್ ನ ಎಕ್ಸಿಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲ ಪ್ಲಾನೆಟ್ ಅಲ್ಲೂ ಅಂತಲ್ಲ, ಅರ್ತ್ ಅಲ್ಲಿ ಆಗಿರ್ಬೋದು, ಮಾರ್ಸ್ ಅಲ್ಲಿ ಏನಾಗುತ್ತೆ ಟೆರೆಸ್ಟ್ರಿಯಲ್ ಕಾಣಿಸುತ್ತೆ ನಮ್ಗೆ. ಓಕೆನಾ, ಟೆರೆಸ್ಟ್ರಿಯಲ್ ಪಾತ್ ನಮ್ಗೆ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ರಾಕಿ ಪ್ಲಾನೆಟ್ ಅಂತ, ಅದ್ರೊಳಗಡೆ ಏನಿರುತ್ತೆ ರಾಕಿ ಆಬ್ಜೆಕ್ಟ್ಸ್ ಇರುತ್ತೆ, ನಾವು ಅದನ್ನ ರಾಕಿ ಪ್ಲಾನೆಟ್ಸ್ ಅಂತಾನು ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ಓಕೆನಾ, ತಮ್ಮ ಸಾಫ್ಟ್ವೇರ್ಸ್ ಏನಾಗಿರುತ್ತೆ ಅಂದ್ರೆ, ತಮ್ಮ ಟೆರೆಸ್ಟ್ರಿಯಲ್ ಏನಾಗಿರುತ್ತಪ್ಪ ಅಂದ್ರೆ ಸಾಲಿಡ್ ಅಥವಾ ರಾಕಿ ಸಬ್ಸ್ಟೆನ್ಸ್ ಅಲ್ಲಿ ಕೂಡಿರುತ್ತೆ. ಏನಿರುತ್ತೆ, ಒಂದು ರಾಕ್ಸ್ ಇರುತ್ತೆ ಅಥವಾ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಇರುತ್ತೆ. ಯಾವುದು ಬೆಸ್ಟ್ ಎಕ್ಸಾಂಪಲ್? ನಮ್ಮ ಅರ್ತ್. ಓಕೆನಾ, ಈ ಒಂದು ಪ್ಲಾನೆಟ್ಸ್ಗಳು ಅರ್ಥಗೆ ತುಂಬಾ ಕ್ಲೋಸ್ ಆಗಿರುತ್ತೆ. ಅದ್ರ ಸೈಜ್ ತುಂಬಾ ಕಡಿಮೆ, ಡೆನ್ಸಿಟಿ ಹೈ ಇರುತ್ತೆ. ನಮ್ಮ ಅರ್ತ್ ಡೆನ್ಸಿಟಿ ಮಾತ್ರ ನಮ್ಗೆ ಕಲ್ತ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಎಲ್ಲದಕ್ಕೂ ಮೂನ್ಸ್ ಇರುತ್ತಾ? ಯಾವುದಕ್ಕೂ ಮೂನ್ಸ್ ಇರೋದಿಲ್ಲ. ಕೆಲವೊಂದಕ್ಕೆ ಮೂನ್ಸ್ ಎಲ್ಲದಕ್ಕೂ ಇರಲ್ಲ, ಕೆಲವೊಂದಕ್ಕೆ ಮಾತ್ರ ಇರುತ್ತೆ. ಓಕೆನಾ, ಮತ್ತೆ ಈ ಒಂದು ಪ್ಲಾನೆಟ್ಸ್ಗಳಿಗೆ ಯಾವುದೇ ತರ ರಿಂಗ್ಸ್ ಇರಲ್ಲ. ನೋಡಿ, ಇನ್ನರ್ ಪ್ಲಾನೆಟ್ಸ್ಗಳಿಗೆ ಯಾವುದೇ ತರ ರಿಂಗ್ಸ್ ಆಯ್ತಾ, ಬಟ್ ಔಟರ್ ಪ್ಲಾನೆಟ್ಸ್ಗೆ ರಿಂಗ್ಸ್ ಇದೆ. ಔಟರ್ ಪ್ಲಾನೆಟ್ಸ್ಗೆ ಏನಿರುತ್ತೆ? ರಿಂಗ್ಸ್ ಇದೆ. ಸರಿ, ಇದನ್ನ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಕರಿತೀವಿ. ಆದ್ರೆ ಈ ಪ್ಲಾನೆಟ್ ಅಂತ ಕರಿತೀವಿ, ಇದನ್ನ ಜೋವಿಯನ್ ಪ್ಲಾನೆಟ್ ಅಂತ ಕರಿತೀವಿ. ಅಥವಾ ಇದ್ರೊಳಗೆ ಏನ್ ಜಾಸ್ತಿ ಇರುತ್ತೆ ಅಂತಂದ್ರೆ ಗ್ಯಾಸ್ ಇರುತ್ತೆ. ಗ್ಯಾಸ್ ಮತ್ತೆ ಜೈಂಟ್ಸ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಾದ್ರೆ ಸಾಲಿಡ್ ಲ್ಯಾಂಡ್ ಇರುತ್ತೆ. ಓಕೆನಾ, ಸಾಲಿಡ್ ರಾಕ್ಸ್ ಜಾಸ್ತಿ ಇರುತ್ತೆ. ಸೊ ಈಗ ಒಂದೊಂದೇ ಪ್ಲಾನೆಟ್ ನ ನೋಡ್ಕೊಂಡು ಹೋಗೋಣ. ಎಲ್ಲ ಪ್ಲಾನೆಟ್ ಬಗ್ಗೆ ನಮಗೆ 2 ಪಾಯಿಂಟ್ಸ್ ಗೊತ್ತಿರಬೇಕು. ಓಕೆನಾ, ಸೊ ಈಗ ಫಸ್ಟ್ ಪ್ಲಾನೆಟ್ ಯಾವುದು? ಮರ್ಕ್ಯೂರಿ ಅಂತ ಕರಿತೀವಿ, ಅಂದ್ರೆ ಬುಧ. ಓಕೆನಾ, ಫಸ್ಟ್ ಪ್ಲಾನೆಟ್ ಯಾವುದು? ಮರ್ಕ್ಯೂರಿ. ಇಟ್ ಈಸ್ ಏನು ಸ್ಲೋಸ್, ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅರ್ಥಗೂ ಮತ್ತೆ ಮರ್ಕ್ಯೂರಿಗೆ ಎಷ್ಟು ಡಿಸ್ಟೆನ್ಸ್ ಐತೆ ಅಂದ್ರೆ ತುಂಬಾ ಕಡಿಮೆ ಡಿಸ್ಟೆನ್ಸ್. ಓಕೆನಾ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಪ್ಲಾನೆಟ್ ಯಾವ್ದಪ್ಪ ಅಂದ್ರೆ ಅದನ್ನ ಮರ್ಕ್ಯೂರಿ ಅಂತ ಕರಿತೀವಿ. ಎಷ್ಟು ಡೇಸ್ ತಗೊಳುತ್ತೆ? 88 ದಿನ ಅದು ತಗೊಳುತ್ತೆ. ಮತ್ತೆ ಈ ಒಂದು ಮರ್ಕ್ಯೂರಿಯಲ್ಲಿ ಯಾವುದೇ ತರಹದ ಸ್ಯಾಟಲೈಟ್ ಇಲ್ಲ,
ಮತ್ತೆ ಪ್ಲಾನೆಟ್ ಅಲ್ಲಿ ನೋ ವಾಟರ್, ಯಾವುದೇ ತರ ವಾಟರ್ ಇಲ್ಲ, ಮತ್ತೆ ಗ್ಯಾಸಸ್ ಯಾವ್ದು ಇರುತ್ತೆ, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಈ ಗ್ಯಾಸಸ್ ಫೌಂಡ್ ಆಗಿದೆ. ಸರಿನಾ? ನಮಗೆ ಫಸ್ಟ್ ಪ್ಲಾನೆಟ್ ಯಾವುದು, ಮರ್ಕ್ಯೂರಿ. ನೆಕ್ಸ್ಟ್ ಬರೋದು ವೀನಸ್. ನಮಗೆ ವೀನಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಈ ವೀನಸ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ, ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ, ಲೂಸಿಫರ್ ಅಂತ ಕರಿತೀವಿ. ಅದ್ ಬಿಟ್ರೆ ಅರ್ತ್ ಟ್ವಿನ್ ಅಂತಾನು ನಾವು ಕರಿತೀವಿ. ಏನಂತ ಕರಿತೀವಿ? ಅರ್ತ್ ಟ್ವಿನ್ ಅಂತಾನು ಕರಿತೀವಿ. ಇದೊಂದು ಸೆಕೆಂಡ್ ಪ್ಲಾನೆಟ್, ಮತ್ತೆ ಹಾಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಇಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇದೇನಿರುತ್ತೆ, ಹಾಟೆಸ್ಟ್ ಪ್ಲಾನೆಟ್ ಅಂತ ನಾವು ಕರಿತೀವಿ. ಹಾಟೆಸ್ಟ್ ಪ್ಲಾನೆಟ್ ಅಂತ ನಾವು ಕರಿತೀವಿ. ಓಕೆನಾ? ಮತ್ತೆ ಇದ್ರೊಳಗೆ ಗ್ಯಾಸ್ ಇರುತ್ತೆ. ಯಾವುದು? ಸಲ್ಫ್ಯೂರಿಕ್ ಆಸಿಡ್ ಅಂತ ಕರಿತೀವಿ, H2SO4 ಅಂತ ಕರಿತೀವಿ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಂದ ಕೂಡಿರುತ್ತೆ. ಈ ಒಂದು ಬ್ರೈಟೆಸ್ಟ್ ಸ್ಟಾರ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಅಂದ್ರೆ, ಅಥವಾ ಬ್ರೈಟೆಸ್ಟ್ ಸ್ಟಾರ್ ಇನ್ ಅರ್ತ್ ಅಂತಂದ್ರೆ, ಅರ್ತ್ಗೆ ಬ್ರೈಟೆಸ್ಟ್ ಸ್ಟಾರ್ ಯಾವ್ದಪ್ಪ ಅಂತಂದ್ರೆ ನಾವು ವೀನಸ್ ಅಂತ ಅನ್ಬೋದು. ಓಕೆನಾ? ಅಥವಾ ಸ್ಕೈಯಲ್ಲಿ ಬ್ರೈಟೆಸ್ಟ್ ಸ್ಟಾರ್ ಯಾವ್ದಪ್ಪ ಅಂತಂದ್ರೆ ವೀನಸ್ ಅಂತಾನೆ ಅನ್ಬೋದು. ಯಾವ್ದಾದ್ಮೇಲೆ? ಮೂನ್ ಆದ್ಮೇಲೆ. ಇಂದ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ ಫಸ್ಟ್ ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ವೀನಸ್. ವೀನಸ್ ಆದ್ಮೇಲೆ ಬ್ರೈಟೆಸ್ಟ್ ಪ್ಲಾನೆಟ್ ಯಾವ್ದಪ್ಪ ಅಂತಂದ್ರೆ ಜುಪಿಟರ್ ಅಂತ ನಾವು ಕರಿತೀವಿ. ಸರಿನಾ? ಸೊ ನಮ್ಗೆ ಎಲ್ಲಾ ಪ್ಲಾನೆಟ್ಸ್ ಬಗ್ಗೆನೂ ಗೊತ್ತಿರಬೇಕು. ಮತ್ತೆ ಎಲ್ಲಾ ಪ್ಲಾನೆಟ್ಗಳು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆದ್ರೆ ಈ ಪ್ಲಾನೆಟ್ ಏನಾಗುತ್ತೆ, ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಮತ್ತೆ ಸ್ಯಾಟ್ರನ್ ಎರಡು. ಓಕೆನಾ? ನೆಕ್ಸ್ಟ್ ಬರೋದು ಭೂಮಿ. ಭೂಮಿನ ನಾವೇನಂತ ಕರಿತೀವಿ ನೋಡಿ, ಗೋಲ್ಡಿಲಾಕ್ ಝೋನ್ ಅಂತ ಕರಿತೀವಿ, ಅಥವಾ ಗೋಲ್ಡಿಲಾಕ್ ಪ್ಲಾನೆಟ್ ಅಂತ ಕರಿತೀವಿ, ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಓಕೆನಾ? ಏನಂತ ಕರಿತೀವಿ? ಬ್ಲೂ ಪ್ಲಾನೆಟ್ ಅಂತ ನಾವು ಇದನ್ನ ಕರಿತೀವಿ. ಯಾಕೆ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ ಅಂದ್ರೆ 70% ಆಫ್ ಅರ್ತ್ ಏನ್ ಕೂಡಿದೆ, ವಾಟರ್ ಇಂದ ಕೂಡಿರುತ್ತೆ. ಓಕೆನಾ? ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಬ್ಲೂ ಪ್ಲಾನೆಟ್ ಅಂತ ನಾವು ಇದನ್ನ ಕರಿತೀವಿ. ಸೊ ನಾವು ಈಗ ನೆಕ್ಸ್ಟ್ ಮಾರ್ಸ್, 4ನೇ ಗ್ರಹ ಮಾರ್ಸ್. ಓಕೆನಾ? ಈ ಮಾರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಮಾರ್ಸು, ವೀನಸ್, ಅರ್ತ್, ಈ 3 ಪ್ಲಾನೆಟ್ ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. HYT ಅಂತ ಕರಿಬಹುದು. ಏನಂತ ಹೇಳ್ತೀವಿ? HYT, ಹೈ ಈಲ್ಡಿಂಗ್ ಟಾಪಿಕ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಈಗ ಒಂದು ಮಾರ್ಸ್, ಈ ಮಾರ್ಸ್ ನಾವೇನಂತ ಕರಿತೀವಿ? ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ ಈ ಪ್ಲಾನೆಟ್ ನ ರೆಡ್ ಪ್ಲಾನೆಟ್ ಅಂತ ಕರಿತೀವಿ ಅಂದ್ರೆ ಡ್ಯೂ ಟು ದ ಐರನ್ ಆಕ್ಸೈಡ್ ಇನ್ಸೈಡ್ ಇಟ್. ಐರನ್ ಡೆಪಾಸಿಟ್ ಅಥವಾ ಐರನ್ ರೆಡ್ ಸಾಯಿಲ್ ಇರುತ್ತೆ. ಓಕೆನಾ? ಆ ರೆಡ್ ಸಾಯಿಲ್ ಏನ್ ರಿಚ್ ಇರುತ್ತೆ, ಐರನ್ ಆಕ್ಸೈಡ್ ಇಂದ ಅದ್ರೊಳಗೆ ತುಂಬಾ ರಿಚ್ ಆಗಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಮಾರ್ಸ್ ನ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಓಕೆನಾ? ಇಟ್ ಇಸ್ ದ ಸೆಕೆಂಡ್ ಸ್ಮಾಲೆಸ್ಟ್. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಮೊದಲನೇ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವ್ದಪ್ಪ ಅಂದ್ರೆ ಮರ್ಕ್ಯೂರಿ ಅಂತೀವಿ. ಸೆಕೆಂಡ್ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವ್ದಪ್ಪ ಅಂದ್ರೆ ಮಾರ್ಸ್ ಅಂತ ಕರಿತೀವಿ. ಓಕೆನಾ? ಮಾರ್ಸ್ ಅಂತ ಕರಿತೀವಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಇದಕ್ಕೆ 2 ಮೂನ್ಸ್ ಇದೆ. ಒಂದು ಫೋಬೋಸ್ ಮತ್ತೆ ಡಿಮೋಸ್ ಅಂತ ಕರಿತೀವಿ. ಮಾರ್ಸ್ಗೆ 2 ಮೂನ್ಸ್ ಇದೆ, ಅದನ್ನ ಫೋಬೋಸ್ ಮತ್ತೆ ಡಿಮೋಸ್ ಅಂತ ಕರಿತೀವಿ. ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಜಾಸ್ತಿ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫೋಬೋಸ್ ಮತ್ತೆ ಡಿಮೋಸ್, ಈ 2 ಮೂನ್ಗಳು ಯಾವ ಒಂದು ಗ್ರಹದಲ್ಲಿ ಇದೆ ಅಥವಾ ಯಾವ ಒಂದು ಪ್ಲಾನೆಟ್ ಅಲ್ಲಿ ಇದೆ ಅಂತ, ಯಾವ್ದಪ್ಪ ಅಂತಂದ್ರೆ ಮಾರ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಮಂಗಳ ಗ್ರಹ ಅಂತ ಕರಿತೀವಿ. ಸರಿನಾ? ಈ ಮಂಗಳ ಗ್ರಹನ ಸ್ಟಡಿ ಮಾಡಕ್ಕೆ ನಮ್ಮ ಭಾರತದವರು ಅಂದ್ರೆ ನಮ್ಮ ಇಸ್ರೋ ಒಂದು ಮಿಷನ್ ಲಾಂಚ್ ಮಾಡಿತ್ತು. ಯಾವುದು? ಮಾಮ್ ಅಂತ ಕರಿತೀವಿ. ಓಕೆನಾ? ಮಾಮ್ ಅಂತ ಕರಿತೀವಿ. ಅಂದ್ರೆ ಮಂಗಳಯಾನ್ ಅಂತ, ಮಾರ್ಸ್ ಆರ್ಬಿಟ್ ಮಿಷನ್ ಅಂತ ಕರಿತೀವಿ. ಯಾವುದು? ಮಂಗಳ ಗ್ರಾನ್ ಅಂತ ಕರಿತೀವಿ. ಓಕೆನಾ? ಸೊ ಯಾವಾಗ ಮಾಮ್ ಮಿಷನ್ ನಾವು ಸ್ಥಾಪನೆ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರೆ 2013 ಓಕೆನಾ? ಯಾವಾಗ? 2013 ಅಂತ ನಾವು ಕರಿತೀವಿ. ಸರಿನಾ? ಮಾಮ್ ಮಿಷನ್ ಅಂತ ಕರಿತೀವಿ. ನಾವು ಏನ್ ಕಳಿಸ್ತೀವಿ? ಇಂಡಿಯಾ ಸ್ಯಾಟಲೈಟ್ ಟು ಸ್ಟಡಿ ಏನ್ ಮಾಡಕ್ಕೆ, ಈ ಒಂದು ಮಾರ್ಸ್ ನ ಸ್ಟಡಿ ಮಾಡಕ್ಕೆ. ಓಕೆನಾ? ಸೊ ಮಾಡಿದ್ರೆ ಮಾರ್ಸ್ ಅಲ್ಲಿ ಮೀಥೇನ್ ಗ್ಯಾಸ್ ಲೊಕೇಟ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಮಾಮ್ 2 ಬರ್ತಿದೆ. ಮಾಮ್ 2 ಕೂಡ ಇಸ್ರೋ ಅವರು ಲಾಂಚ್ ಮಾಡ್ತಿದ್ದಾರೆ. ಸೊ ಮಂಗಳಯಾನ್ ನಮ್ಗೆ ಗೊತ್ತಿರಬೇಕು 2013 ಅಂತ. ಓಕೆನಾ? ಸೊ ಈಗ ಮಾರ್ಸ್ ಆಯ್ತು. ನಮ್ಗೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ, ನಾನು ಅವಾಗ್ಲೇನೆ ನಿಮ್ಗೆ ಹೇಳಿದೆ, ಆಸ್ಟೆರಾಯ್ಡ್ ಬೆಲ್ಟ್ಸ್ ಅಂತ. ಆಸ್ಟೆರಾಯ್ಡ್ ಅಂದ್ರೆ ಏನು? ಸ್ಮಾಲ್ ಸೆಲೆಸ್ಟಿಯಲ್ ಬಾಡೀಸ್ ಅಥವಾ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ವಿಚ್ ಆರ್ ರಾಕಿ ಅಂಡ್ ಮೆಟಾಲಿಕ್ ಇನ್ ನೇಚರ್ ಅಂತ. ನೋಡಿ, ಇದು ಮಾರ್ಸು, ಇಲ್ಲಿ ಏನೈತೆ ಜುಪಿಟರ್. ಈ 2 ಮಧ್ಯೆ ಇರುವಂತ ಒಂದು ಸ್ಪೇಸ್, ಇದನ್ನ ಇಲ್ಲಿ ಏನೈತಪ್ಪ ಅಂತಂದ್ರೆ ಆಸ್ಟೆರಾಯ್ಡ್ ಬೆಲ್ಟ್ಸ್ ಐತೆ. ನೋಡಿ, ಈ ತರ ಪುಡಿ ಪುಡಿಯಾಗಿ ಕಲ್ಗಳ ತರ ಐತಲ್ಲ, ಇದನ್ನ ನಾವೇನಂತ ಕರಿತೀವಿ? ಆಸ್ಟೆರಾಯ್ಡ್ಸ್ ಅಂತ ಕರಿತೀವಿ. ಇನ್ನು ಅದಕ್ಕಿಂತ ಚಿಕ್ಕದಾಗಿರೋದನ್ನ ಮೀಟರಾಯ್ಡ್ಸ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಆಸ್ಟೆರಾಯ್ಡ್ ಬೆಲ್ಟ್ಸ್ ಎಲ್ಲಿ ಫೌಂಡ್ ಆಗುತ್ತೆ? ಒಂದು ಮಾರ್ಸ್ ಮತ್ತೆ ಜುಪಿಟರ್ ನ ಮಧ್ಯ ಅಂತ ನಾವು ಕರಿತೀವಿ. ಈಗ 5ನೇ ಪ್ಲಾನೆಟ್ ಯಾವುದು? ಜುಪಿಟರ್. ಈ ಜುಪಿಟರ್ ಯಾಕೆ ಫೇಮಸ್ಸು? ಯಾಕೆಪ್ಪ ಅಂತಂದ್ರೆ ಇಟ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಏನು? ಲಾರ್ಜೆಸ್ಟ್ ಪ್ಲಾನೆಟ್. ದೊಡ್ಡದಾಗಿದ್ರೆ ಏನು? ರೊಟೇಷನ್ ಚಿಕ್ಕದಾಗುತ್ತಲ್ವಾ, ಅಂದ್ರೆ ಶಾರ್ಟೆಸ್ಟ್ ರೊಟೇಷನ್ ಆಗುತ್ತೆ. ಯಾವ್ದಕ್ಕೆ? ಜುಪಿಟರ್ಗೆ. ಅದಾದ್ಮೇಲೆ ಇದ್ರೊಳಗಿರೋ ಇಲ್ಲಿ ಈ ಒಂದು ಮೂನ್ಸ್, ಜುಪಿಟರ್ ಇರುವಂತ ಒಂದು ಮೂನ್ಸ್
ಯಾರು ಡಿಸ್ಕವರ್ ಮಾಡ್ತಾರಪ್ಪ ಅಂತಂದ್ರೆ ಗೆಲಿಲಿಯೋ ಅಂತ ಕರಿತೀವಿ. ಯಾರು? ಗೆಲಿಲಿಯೋ ಅಂತ ಕರಿತೀವಿ. ಈ ಮೂನ್ಸ್ಗಳಿಗೆ ಕೆಲವೊಂದು ನೇಮ್ ಏನಪ್ಪಾ ಅಂದ್ರೆ ಯೂರೋಫಾ, ಗೈನಮೆಡೆ, ಕ್ಯಾಲಿಸ್ಟೋ. ಓಕೆನಾ? ಗೈನಮೆಡೆ, ಕ್ಯಾಲಿಸ್ಟೋ. ನಮ್ಗೆ ಇದ್ರೊಳಗೆ ಇಂಪಾರ್ಟೆಂಟ್ ಅಂದ್ ಯಾವ್ದು ಅಂತಂದ್ರೆ ಗೈನೋಮೆಡೆ ಅಂತ ಕರಿತೀವಿ. ಗ್ಯಾನಮೆಡ್ ಅನ್ನೋದು ಒಂದು ಲಾರ್ಜೆಸ್ಟ್ ಮೂನ್ ಆಗಿರುತ್ತೆ. ಯಾವ್ದ್ರೊಳಗೆ? ಜುಪಿಟರ್ ಅಂತ ಒಂದು ಪ್ಲಾನೆಟ್ ಅಲ್ಲಿ. ಓಕೆನಾ? ಆ ಮೂನ್ಗಳಿಗೆ ಯಾಕೆ ಆ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಗೆಲಿಲಿಯೋ ಗೇಲಿ ಅವರು ಅದನ್ನ ಡಿಸ್ಕವರ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅವ್ರ ಹೆಸರನ್ನ ಅದಕ್ಕೆ ಇಟ್ಟಿರ್ತಾರೆ. ಅಂದ್ರೆ ಅವ್ರ ಹೆಸರನ್ನ ಅದು ಮೂನ್ಸ್ಗಳಿಗೆ ಇಟ್ಟಿರ್ತಾರೆ. ನೆಕ್ಸ್ಟ್ 6ನೇ ಗ್ರಹ ಯಾವುದು? ಸ್ಯಾಟ್ರನ್ ಅಂತ ಕರಿತೀವಿ, ಶನಿ ಅಂತ ಕರಿತೀವಿ. ಓಕೆನಾ? ಈ ಸ್ಯಾಟ್ರನ್ಗೆ ರಿಂಗ್ಸ್ ಇರುತ್ತೆ. ಏನಿರುತ್ತೆ? ರಿಂಗ್ಸ್ ಇರುತ್ತೆ. ವಿಚ್ ಪ್ಲಾನೆಟ್ ಹ್ಯಾಸ್ ದ ರಿಂಗ್ಸ್ ಅಂತ ಕೇಳಿದ್ರೆ, ಮೋರ್ ನಂಬರ್ ಆಫ್ ರಿಂಗ್ಸ್ ಅಂತ ಕೇಳಿದ್ರೆ ಅದು ಸ್ಯಾಟ್ರನ್ ಅಂತ ನಾವು ಹೇಳ್ತೀವಿ. ಮತ್ತೆ ಲಾರ್ಜೆಸ್ಟ್ ನಂಬರ್ ಆಫ್ ಮೂನ್ಸ್ ಯಾವ ಒಂದು ಪ್ಲಾನೆಟ್ ಇರುತ್ತೆ ಅಂದ್ರೆ ಅದು ಕೂಡ ಸ್ಯಾಟ್ರನ್ನೇ. ಎಷ್ಟು ಮೂನ್ಸ್ ಅಂತಂದ್ರೆ ನಿಯರ್ಲಿ ಮೋರ್ ದೆನ್ 146 ಮೂನ್ಸ್. ಓಕೆನಾ? 146 ಮೂನ್ಸು ಸ್ಯಾಟ್ರನ್ ಅಲ್ಲಿ ಕಂಡು ಬರುತ್ತೆ. ಸರಿನಾ? ಈಗ 7ನೇ ಗ್ರಹ ಯುರಾನಸ್. ಈ ಯುರಾನಸ್ ನ ನಾವೇನಂತ ಕರಿತೀವಿ? ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ ಈ ಯುರಾನಸ್ ನ ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ? ಯಾಕೆ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಏನು? ಮೀಥೈನ್. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೀಥೈನ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಯುರಾನಸ್ ಅಂತ ನಾವು ಕರಿತೀವಿ. ಸರಿನಾ? ಮತ್ತೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದ್ರೆ ಈ ಒಂದು ಪ್ಲಾನೆಟ್ ನ ನಾವೇನಂತ ಕರಿತೀವಿ ಅಂದ್ರೆ ಲೋಪ್ ಸೈಡೆಡ್ ಪ್ಲಾನೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೂಪ್ ಸೈಡೆಡ್ ಪ್ಲಾನೆಟ್ ಅಂತ ಕರಿತೀವಿ. ಇನ್ನೂ ಎಕ್ಸಾಮ್ ಅಲ್ಲಿ ಎಲ್ಲೂ ಈ ಕ್ವಶನ್ಸ್ ಕೇಳಿಲ್ಲ ನಮ್ಮ ಕರ್ನಾಟಕ ಎಕ್ಸಾಮ್ ಅಲ್ಲಿ, ಬಟ್ ಕೇಳೋ ಚಾನ್ಸಸ್ ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಲೂಪ್ ಸೈಡೆಡ್ ಪ್ಲಾನೆಟ್. ಯಾಕೆ ಇದನ್ನ ಲೂಪ್ ಸೈಡೆಡ್ ಪ್ಲಾನೆಟ್ ಅಂತ ಕರಿತೀವಿ ಅಂದ್ರೆ ಈ ಒಂದು ಪ್ಲಾನೆಟ್ ಯಾವ ಕಡೆ ಟಿಲ್ಟ್ ಆಗುತ್ತೆ? 98 ಡಿಗ್ರಿ ಆಕ್ಸಿಸ್ ಅಲ್ಲಿ ಟಿಲ್ಟ್ ಆಗಿರುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಲೂಪ್ ಸೈಡೆಡ್ ಪ್ಲಾನೆಟ್ ಅಂತ ನಾವು ಇದನ್ನ ಕರಿತೀವಿ. ಸರಿನಾ? ಸೊ ಅಟ್ಮಾಸ್ಫಿಯರ್ ಅಲ್ಲಿ ಏನಿರುತ್ತೆ? ಹೈಡ್ರೋಜನ್, ಹೀಲಿಯಂ, ವಾಟರ್, ಅಲ್ಯೂಮಿನಿಯಂ, ಮೀಥೇನ್ ಇದೆಲ್ಲ ಏನಿರುತ್ತೆ ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಕೊಡುತ್ತೆ. ಬಟ್ ಮೀಥೇನ್ ಇರುತ್ತೆ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಪ್ಲಾನೆಟ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ? ಹಾಗಾದ್ರೆ ಲಾಸ್ಟ್ ಪ್ಲಾನೆಟ್ ಯಾವುದು? ಲಾಸ್ಟ್ ಪ್ಲಾನೆಟ್ ನ ನಾವು ನೆಪ್ಟ್ಯೂನ್ ಅಂತ ಕರಿತೀವಿ. ಸನ್ ಎಂತ ದೂರ ಇದ್ರೆ ಏನಾಗುತ್ತೆ? ಜಾಸ್ತಿ ಸನ್ಲೈಟ್ ರೀಚ್ ಆಗಲ್ಲ. ಹಾಗಾಗಿ ಏನಾಗುತ್ತೆ? ಈ ಪ್ಲಾನೆಟ್ಸ್ ಗಳು ಏನಾಗುತ್ತೆ? ಕೋಲ್ಡ್ ಆಗಿರುತ್ತೆ. ಐಸ್ ಜೈಂಟ್ ಅಂತ ಕರಿತೀವಿ. ಮತ್ತೆ ಇದು 4th ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಅದ್ ಬಿಟ್ರೆ ನಮಗೆ ನೆಪ್ಟ್ಯೂನ್ ಅಲ್ಲಿ ಯಾವುದೇ ತರ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಬಟ್ ಜಸ್ಟ್ ನಮಗೆ ಬೇಸಿಕ್ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಗೊತ್ತಿರಬೇಕು. ಓಕೆನಾ? ಸೊ ಇದಿಷ್ಟು ನಮ್ಮ ಸೋಲಾರ್ ಸಿಸ್ಟಮ್. ಮತ್ತೆ ನಮಗೆ ಹೇಗೆ ಕ್ವಶನ್ಸ್ ಕೇಳ್ತಾರಪ್ಪ ಅಂದ್ರೆ ಪ್ಲಾನೆಟ್ ಸೈಜ್ ನ ಡಿಪೆಂಡಿಂಗ್ ಅಪಾನ್ ಸೈಜ್ ಮೇಲೆ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಫಸ್ಟ್ ಯಾವುದು? ಫಸ್ಟ್ ಮರ್ಕ್ಯೂರಿ ಬರುತ್ತೆ, ಅದಾದ್ಮೇಲೆ ಮಾರ್ಸ್ ಬರುತ್ತೆ, ಆಮೇಲೆ ವೀನಸ್, ಅರ್ಥ. ಇದು ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಹೈಟ್ ವೈಡ್ ಅಂದ್ರೆ ಸೈಜ್ ಮೇಲೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಅದಾದ್ಮೇಲೆ ಲಾಸ್ಟ್ ಬರೋದು ಯಾವ್ದಂದ್ರೆ ನೆಪ್ಟ್ಯೂನ್ ಬರುತ್ತೆ, ಯುರಾನಸ್, ಸ್ಯಾಟ್ರನ್, ಜುಪಿಟರ್. ಅದು ಉಲ್ಟಾ ಕ್ರೊನಾಲಜಿಕಲ್ ಆರ್ಡರ್ ಬಂದ್ರೆ ಅದು ಔಟರ್ ಪ್ಲಾನೆಟ್ಸ್ಗೆ ಆಗುತ್ತೆ. ಸರಿನಾ? ಸೊ ನಮಗೆ ಇನ್ನರ್ ಪ್ಲಾನೆಟ್ಸ್ ಮತ್ತೆ ಔಟರ್ ಪ್ಲಾನೆಟ್ಸ್ ಗೊತ್ತಿರಬೇಕು. ಮತ್ತೆ ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಏನಾದರೂ ಒಂದು ನಮಗೆ ಗೊತ್ತಿರಬೇಕು. ಸೊ ಒಂದು ಡಿಕ್ರೀಸಿಂಗ್ ಆರ್ಡರ್ ಕಳ್ಕೊಳ್ಳಿ, ಇನ್ಕ್ರೀಸಿಂಗ್ ಆರ್ಡರ್ ಗೊತ್ತಾಗುತ್ತೆ. ಒಂದು ಇನ್ಕ್ರೀಸಿಂಗ್ ಆರ್ಡರ್ ಕಳ್ಕೊಂಡ್ರೆ ಡಿಕ್ರೀಸಿಂಗ್ ಆರ್ಡರ್ ನಮಗೆ ಗೊತ್ತಾಗುತ್ತೆ. ಓಕೆನಾ? ಈಗ ಸೋಲಾರ್ ಸಿಸ್ಟಮ್ ಎಲ್ಲ ಆಯ್ತು, ಇದು ಸನ್ ಆಯ್ತು, ಇಲ್ಲಿ ಜುಪಿಟರ್, ಇದು ಸ್ಯಾಟ್ರನ್ ಎಲ್ಲ ರಿವಾಲ್ವ್ ಆಗ್ತೈತೆ. ಇದೆಲ್ಲ ಆದ್ಮೇಲೆ ನೆಪ್ಟ್ಯೂನ್ ಆದ್ಮೇಲೆ ಇನ್ನೂ ಒಂದು ಬೆಲ್ಟ್ ಇರುತ್ತೆ. ಆ ಬೆಲ್ಟ್ ನ ನಾವೇನಂತ ಕರಿತೀವಿ? ಅಲ್ಲಿ ಒಂದು ಸ್ಪೇಸ್ ಇರುತ್ತೆ. ಈ ಸ್ಪೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಾಮೆಟ್ಸ್ಗಳು ರೊಟೇಟ್ ಆಗುತ್ತೆ. ಕಾಮೆಟ್ಗಳು ಆಗಿರ್ಬೋದು ಅಥವಾ ಇನ್ನು ಕೆಲವೊಂದು ಮೆಟಾಲಿಕ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ಅದೆಲ್ಲ ಎಲ್ಲಿ ರೊಟೇಟ್ ಆಗ್ತಿರುತ್ತೆ? ಕುಪಾರ್ ಬೆಲ್ಟ್ ಅಲ್ಲಿ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಸೊ ಯಾವ ಒಂದು ಬೆಲ್ಟು ನೆಪ್ಟ್ಯೂನ್ ಆದ್ಮೇಲೆ ಇರುತ್ತಲ್ವಾ ಆ ಒಂದು ಬೆಲ್ಟ್ ನ ನಾವೇನಂತ ಕರಿತೀವಿ? ಕುಪಾರ್ ಬೆಲ್ಟ್ ಅಂತ ಕರಿತೀವಿ. ಕುಪಾರ್ ಬೆಲ್ಟ್ ಅಂತ ನಾವು ಕರಿತೀವಿ. ಸರಿನಾ? ಈಗ ನಾನೊಂದು ಕೆಲವೊಂದು ಬೋರ್ಡ್ ನೋಡಿ ಒಂದು ಪ್ಲಾನೆಟ್ ನೇಮ್ಗಳನ್ನ ತೋರ್ತೀನಿ. ಒಂದು ಪ್ಲೂಟೋ ಅಂತ ಕರಿತೀನಿ, ಇರಿಸ್, ಸಿರೆಸ್, ಹೌಮಿ, ಮೇಕ್ ಮೀ ಅಂತ ಕರಿತೀನಿ. ಹೌಮಿಯಾ, ಮೇಕ್ ಮೀ. ಇವೆಲ್ಲ ಏನು? ಇವೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ಡ್ರಾಫ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡ್ರಾಫ್ಟ್ ಪ್ಲಾನೆಟ್ಸ್ ಅಂತ ನಾವು ಕರಿತೀವಿ. ಡ್ರಾಫ್ಟ್ ಪ್ಲಾನೆಟ್ಸ್ ಅಂದ್ರೆ ಏನು? ಈ ಒಂದು ಪ್ಲಾನೆಟ್ಸ್ಗಳನ್ನ ನಾವು ಸೋಲಾರ್ ಸಿಸ್ಟಮ್ಗೆ ಇನ್ಕ್ಲೂಡ್ ಮಾಡಿರಲ್ಲ. ಸೋಲಾರ್ ಸಿಸ್ಟಮ್ಗೆ ಏನ್ ಮಾಡಿರಲ್ಲ? ಇನ್ಕ್ಲೂಡ್ ಮಾಡಿರಲ್ಲ ಅಂತ ಒಂದು ಪ್ಲಾನೆಟ್ಸ್ ನಾವೇನಂತ ಕರಿತೀವಿ ಅಂದ್ರೆ ಡ್ರಾಫ್ಟ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಸೊ ಡ್ರಾಫ್ಟ್ ಪ್ಲಾನೆಟ್ಸ್ ಇಸ್ ಅ ಸೆಲೆಸ್ಟಿಯಲ್ ಬಾಡಿ ದಟ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಇನ್ ನಿಯರ್ಲಿ ಸ್ಫೆರಿಕಲ್ ಬಟ್ ನಾಟ್ ಕ್ಲಿಯರ್ಡ್ ಇಟ್ಸ್ ಆರ್ಬಿಟಲ್ ಪಾತ್ ಆಫ್ ದೇರ್ ಆಬ್ಜೆಕ್ಟ್ಸ್. ಅದು ರೊಟೇಟ್ ಆಗುತ್ತೆ, ಬಟ್ ಆ ರೊಟೇಟ್ ಆಗುವಂತ ಒಂದು ಆರ್ಬಿಟ್ ನಾವು ಕ್ಲಿಯರ್ ಮಾಡ್ಕೊಂಡಿರಲ್ಲ. ಅಂತ ಒಂದು ಪ್ಲಾನೆಟ್ಸ್ ನಾವು ಏನ್ ಕರಿತೀವಿ ಅಂತಂದ್ರೆ ಡ್ರಾಫ್ಟ್ ಪ್ಲಾನೆಟ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಪ್ಲೂಟೋನ ನಾವು ಯಾವಾಗ ಡ್ರಾಫ್ಟ್ ಪ್ಲಾನೆಟ್ ಆಗಿ ಕನ್ಸಿಡರ್ ಮಾಡಿದ್ವಿ? 2006 2006 ನಾವ್ ಏನ್ ಮಾಡ್ತೀವಿ? ಪ್ಲೂಟೋನ ಡ್ರಾಫ್ಟ್ ಪ್ಲಾನೆಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸರಿನಾ? ಸೊ ಪ್ಲೂಟೋ, ಇರಿಸ್, ಸಿರಿಸ್, ಹೌಮಿ, ಮೇಕ್ ಮೀ ಇವೆಲ್ಲ ಏನಿರುತ್ತೆ? ಇವೆಲ್ಲ ಒಂದು ಡ್ರಾಫ್ಟ್ ಪ್ಲಾನೆಟ್. ಮತ್ತೆ ಕುಪ್ಪಾರ್ ಬೆಲ್ಟ್ ಅಲ್ಲಿ ಫೌಂಡ್ ಆಗುವಂತ ಒಂದು
ಪ್ಲಾನೆಟ್ಸ್ ಯಾವ್ದಪ್ಪ ಅಂದ್ರೆ ಪ್ಲೂಟೋ, ಹೌಮಿ, ಮೇಕ್ನಿ, ಇವೆಲ್ಲ ಏನಿರುತ್ತೆ ಇದು ಕೂಡ ಇಲ್ಲೇ ಫೌಂಡ್ ಆಗಿರುತ್ತೆ. ಬಟ್ ಆಸ್ಟರಾಯ್ಡ್ ಬೆಲ್ಟ್ ಅಲ್ಲಿ ಫೌಂಡ್ ಆಗೋ ಒಂದೇ ಒಂದು ಡ್ರಾಫ್ಟ್ ಪ್ಲಾನೆಟ್ ಯಾವ್ದಪ್ಪ ಅಂತಂದ್ರೆ ಸಿರೀಸ್ ಅಂತ ಕರಿತೀವಿ. ಯಾವುದು ಸಿರೀಸ್ ಅಂತ ಕರಿತೀವಿ. ಎಲ್ಲಿ ಫೌಂಡ್ ಆಗುತ್ತೆ? ಆಸ್ಟರಾಯ್ಡ್ ಬೆಲ್ಟ್ ಅಲ್ಲಿ ನಮಗೆ ಫೌಂಡ್ ಆಗುತ್ತೆ. ಸರಿನಾ? ನಮಗೆ ಅಷ್ಟೊಂದೆಲ್ಲ ಏನ್ ಬೇಡ, ಬಸ್ಟ್ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಈ ಪ್ಲೂಟೋ ಅಂದ್ರೆ ಏನು? ಅದೊಂದು ಡ್ರಾಫ್ಟ್ ಪ್ಲಾನೆಟ್. 8 ಪ್ಲಾನೆಟ್ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಐತೆ. ಮಿಕ್ಕಿದ ಪ್ಲಾನೆಟ್ ಎಲ್ಲ ಡ್ರಾಫ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಯಾಕೆ ಅದನ್ನ ಡ್ರಾಫ್ಟ್ ಪ್ಲಾನೆಟ್ ಅಂತ ಕರಿತೀವಿ ಅಂತಂದ್ರೆ ಅದ್ರ ಅರ್ಥಕ್ಕೆ ರೊಟೇಟ್ ಮಾಡ್ಕೊಳ್ಳೋಕೆ ಅದು ಕೆಳಗೊಂದು ಆರ್ಬಿಟಲ್ಲಿ ಡೆಬ್ರಿಸ್ ಇರುತ್ತೆ. ಆ ಡೆಬ್ರಿಸ್ ನ ತಾವು ಕ್ಲಿಯರ್ ಮಾಡ್ಕೊಂಡಿರೋದು ಕೆಪಾಬಿಲಿಟಿ ಅದ್ರೊಳಗೆ ಇರಲ್ಲ. ಅದಕ್ಕೆ ನಾವ್ ಏನಂತ ಕರಿತೀವಿ? ಅದನ್ನ ಡ್ರಾಫ್ಟ್ ಪ್ಲಾನೆಟ್ಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? ಸೊ ಈಗ ಆಯ್ತು, ಈಗ ಎಲ್ಲಾ ಪ್ಲಾನೆಟ್ಸ್ಗಳನ್ನ ನೋಡಿದ್ವಿ. ನಮ್ಮ ಅರ್ಥಗೆ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಐತೆ. ಓಕೆನಾ? ಅದ್ ಯಾವ್ದಪ್ಪ ಅಂತಂದ್ರೆ ನಾವು ಮೂನ್ ಅಂತ ಕರಿತೀವಿ. ಅಂದ್ರೆ ಚಂದ್ರನ ಅಂತ ಕರಿತೀವಿ. ಚಂದ್ರ ಅಂತ ಕರಿತೀವಿ. ಸರಿನಾ? ಹಾಗಾದ್ರೆ ಚಂದ್ರ ಲೂಮಿನಸ್ ಆಬ್ಜೆಕ್ಟಾ, ನಾನ್ ಲೂಮಿನಸ್ ಆಬ್ಜೆಕ್ಟಾ? ಯೋಚನೆ ಮಾಡಿ. ಚಂದ್ರ ಲೂಮಿನಸ್ ಆಬ್ಜೆಕ್ಟಾ, ನಾನ್ ಲೂಮಿನಸ್ ಆಬ್ಜೆಕ್ಟಾ? ಚಂದ್ರ ಒಬ್ಬ ನಾನ್ ಲೂಮಿನಸ್, ಒಬ್ಬ ಅಂತಲ್ಲ, ಅದೊಂದು ಆಬ್ಜೆಕ್ಟ್ ನಾನ್ ಲೂಮಿನಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ನಾನ್ ಲೂಮಿನಸ್ ಆಬ್ಜೆಕ್ಟ್, NLO. ನಾನ್ ಲೂಮಿನಸ್ ಆಬ್ಜೆಕ್ಟ್ ಅಂದ್ರೆ ಏನು? ದೇ ಕುಡ್ ನಾಟ್ ಎಮಿಟ್ ದೇರ್ ಓನ್ ಲೈಟ್. ತಮ್ಮ ಲೈಟ್ ಅನ್ನು ತಾವೇ ತಯಾರಿಸಿಕೊಳ್ಳಲಾಗಲ್ಲ ಮತ್ತೆ ಎಮಿಟ್ ಮಾಡಕ್ಕೆ ಆಗುವುದಿಲ್ಲ ಅಂತ ಏನಂತ ಕರಿತೀವಿ ಅಂದ್ರೆ ನಾನ್ ಲೂಮಿನಸ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಈಗ ಮೂನ್ ಏನ್ ಮಾಡುತ್ತೆ? ನಮ್ಮ ಭೂಮಿನ ರೊಟೇಟ್ ಮಾಡ್ತಾ ಮಾಡ್ತಾ ಇರುತ್ತೆ. ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಅಂಡ್ ಎಫೆಕ್ಟ್ಸ್ ದ ಸನ್ ಲೈಟ್. ಈಗ ನಮಗೆ ಮೂನ್ ಲೈಟ್ ಬರುತ್ತಲ್ವಾ? ಹೇಗ್ ಬರುತ್ತೆ? ಡ್ಯೂ ಟು ದ ರಿಫ್ರಾಕ್ಷನ್ ಆಫ್ ದ ಸನ್ಲೈಟ್. ಆ ಸನ್ಲೈಟ್ ಸೂರ್ಯನ ಮೇಲೆ, ಚಂದ್ರನ ಮೇಲೆ ಬಿದ್ದಾಗ ಆ ಒಂದು ರಿಫ್ರಾಕ್ಷನ್ ಆಫ್ ಲೈಟ್ ಬರುತ್ತಲ್ಲ, ವೈಟ್ ಕಲರ್ ಲೈಟು, ಅದು ಸನ್ಲೈಟ್. ಬಟ್ ಅದು ರಿಫ್ರಾಕ್ಟ್ ಆಗಿ ನಮಗೆ ಮೂನ್ ಲೈಟ್ ಆಗಿ ಬರುತ್ತೆ. ಸರಿನಾ? ಸೊ ಮೂನ್ ಲೈಟ್ ನ ಎಮಿಟ್ ಮಾಡಲ್ಲ. ಇಟ್ ಟೇಕ್ಸ್ ಲೈಟ್ ಫ್ರಮ್ ದ ಯಾವ್ದ್ರ ಮೇಲೆ? ಸನ್ಲೈಟ್ ಇಂದ ಮೂನ್ ಲೈಟ್ ನ ಪಡ್ಕೊಳ್ಳುತ್ತೆ. ಓಕೆನಾ? ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡ್ಕೊಂಡ್ಬಿಡೋಣ ಮೂನ್ ಬಗ್ಗೆ. ಇಟ್ ಇಸ್ ದ ಅರ್ತ್ಸ್ ಓನ್ಲಿ ಸ್ಯಾಟಲೈಟ್. ಅರ್ಥ್ಗೆ ಒಂದೇ ಸ್ಯಾಟಲೈಟ್, ನ್ಯಾಚುರಲ್ ಸ್ಯಾಟಲೈಟ್. ಓಕೆನಾ? ನ್ಯಾಚುರಲ್ ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ ಮೂನ್ ಅಂತ ಕರಿತೀವಿ. ಅರ್ತ್ ನ ರೊಟೇಟ್ ಮಾಡ್ತಾನೆ ಇರುತ್ತೆ ಮತ್ತೆ ರೊಟೇಟ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅದಕ್ಕೆ ಒಂದು ಓನ್ ಆಕ್ಸಿಸ್ ಐತೆ, ಅದ್ರೊಳಗೆ ಅದು ತಿರುಗ್ತಾ ಇರುತ್ತೆ. ಡಸ್ ನಾಟ್ ಪ್ರೊಡ್ಯೂಸ್ ಇಸ್ ಓನ್ ಲೈಟ್ ಅಂದ್ರೆ ನಾನ್ ಲೂಮಿನಸ್ ಆಬ್ಜೆಕ್ಟ್ಸ್. ಇಟ್ ರಿಫ್ಲೆಕ್ಟ್ಸ್ ದ ಸನ್ಲೈಟ್. ಸನ್ಲೈಟ್ ಏನ್ ಮಾಡುತ್ತೆ? ರಿಫ್ರಾಕ್ಟ್ ಮಾಡುತ್ತೆ. ನಿಯರ್ಲಿ ಸ್ಪಿರಿಕಲ್ ಇನ್ ಶೇಪ್. ಇಟ್ ಹ್ಯಾಸ್ ಮೆನಿ ಕ್ರೇಟರ್ಸ್, ಹ್ಯಾಸ್ ಈವನ್ ಥಿನ್ ಅಟ್ಮಾಸ್ಫಿಯರ್. ಇವೆಲ್ಲ ನಮ್ಗೆ ಏನ್ ಬೇಕಾಗಿಲ್ಲ, ಬಟ್ ನಮ್ಗೆ ಜಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು ಮಾತ್ರ ನಮ್ಗೆ ಇಂಪಾರ್ಟೆಂಟ್. ಓಕೆನಾ? ಸೊ ಈಗ ಇದು ನಮ್ಮ ಮೂನು. ಈ ಮೂನ್ಗೂ ಮತ್ತೆ ಇದು ನಮ್ಮ ಅರ್ಥ, ಇದು ನಮ್ಮ ಮೂನು. ಈ ಮೂನ್ಗೂ ಮತ್ತೆ ಅರ್ಥ ಡಿಸ್ಟೆನ್ಸ್ ಎಷ್ಟೈತಪ್ಪ? 3,84,400 ಕಿಲೋಮೀಟರ್ ಅಂತ ನಾವು ಕರಿತೀವಿ. ಎಷ್ಟು? 3,84,400 ಕಿಲೋಮೀಟರ್ ಅಂತ ಕರಿತೀವಿ. ಮತ್ತೆ ಈ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಲ್ಲ, ಅದು ಯಾವ್ದಕ್ಕೆ ರಿಲೇಟೆಡ್? ಲೂನಾರ್ ಎಕ್ಲಿಪ್ಸ್ ಅಂದ್ರೆ ಚಂದ್ರಗ್ರಹಣ, ಅಂದ್ರೆ ಸೂರ್ಯಂಗೆ ಮತ್ತೆ ಸಾರಿ ಭೂಮಿಗೆ ಮತ್ತೆ ಚಂದ್ರಂಗೆ ರಿಲೇಟೆಡ್ ಅಂತ ನಾವು ಕರಿತೀವಿ. ಸರಿನಾ? ಇನ್ ಮಿಕ್ಕಿದೆಲ್ಲ ನಮಗೆ ಇಂಪಾರ್ಟೆಂಟ್, ಅಂದ್ರೆ ಬೇಸಿಕ್ ಆಗಿ ಇಷ್ಟೇ. ಅದ್ ಬಿಟ್ಟು ಇನ್ ಕ್ವಶನ್ ಏನು ಕೇಳಲ್ಲ. ಮತ್ತೆ ಲೈಫ್ ಸೈಕಲ್ ಆಫ್ ಮೂನ್ ಅಂತಾನು ಕೇಳ್ತಾರೆ. ಲೈಫ್ ಸೈಕಲ್ ಆಫ್ ಮೂನ್ ಅಂತ ಕೇಳ್ತಾರೆ. ನಮ್ ಕರ್ನಾಟಕ ಎಕ್ಸಾಮ್ ಅಲ್ಲಿ ಇಲ್ಲಿವರೆಗೂ ಜಾಸ್ತಿ ಯಾವುದು ಇದ್ರ ಮೇಲೆ ಫೋಕಸ್ ಮಾಡಿಲ್ಲ. ಬಟ್ ಬೇರೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಕೇಳಿದ್ದಾರೆ. ಬೇರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಲೈಫ್ ಸೈಕಲ್ ಆಫ್ ಮೂನ್ ಕೇಳಿದ್ದಾರೆ. ಜಸ್ಟ್ ಒಂದು ಬೇಸಿಕ್ ಟೈನಿ ನಮಗೆ ಗೊತ್ತಿರಬೇಕು. ಓಕೆನಾ? ಅದು ಹೆಂಗಿರುತ್ತೆ ಅಂತ. ಫಸ್ಟ್ ನ್ಯೂಮನ್ ಅಂತ ಕರಿತೀವಿ, ಅಂದ್ರೆ ಅಮಾವಾಸ್ಯೆ. ನ್ಯೂಮನ್ ಅಂದ್ರೆ ಏನು? ಅಮಾವಾಸ್ಯೆ. ಅದಾದ್ಮೇಲೆ ಏನಾಗುತ್ತೆ? ಈ ತರ ಆಗುತ್ತೆ, ವ್ಯಾಕ್ಸಿಂಗ್ ಕ್ರೆಸೆಂಟ್ ಆಗುತ್ತೆ. ಇದು ನ್ಯೂ ಮೂನ್, ಸಾರಿ ಈ ಕಡೆ ಲೆಫ್ಟ್ ವ್ಯಾಕ್ಸಿಂಗ್ ಕ್ರೆಸೆಂಟ್, ಈ ಕಡೆ ರೈಟ್ ಇದ್ರೆ ಇದು ಲಾಸ್ಟ್ ಕ್ವಾರ್ಟರ್ ಆದ್ಮೇಲೆ ಆಗೋದು ಯಾವುದು? ಲೆಫ್ಟ್ ಸೈಡ್ ಆಗೋದು. ಅದಾದ್ಮೇಲೆ ಫಸ್ಟ್ ಕ್ವಾರ್ಟರ್ ಅಂದ್ರೆ ಅರ್ಧ ಮೂನ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇದೇ ತರ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದು ನ್ಯೂ ಮೂನ್, ಆಮೇಲೆ ಫುಲ್ ಮೂನ್ ಆಗುತ್ತೆ. ಆಮೇಲೆ ಇದೇ ತರ ಪ್ರಾಸೆಸ್ ಕಂಟಿನ್ಯೂ ಆಗ್ತಿರುತ್ತೆ. ಜಸ್ಟ್ ಇದ್ರಲ್ಲಿ ಗೋ ಥ್ರೂ ದಿಸ್ ಟಾಪಿಕ್ಸ್ ಅಷ್ಟೇ. ಅದ್ಬಿಟ್ಟು ಇದನ್ನೇ ಓದ್ಬೇಕಂತ ಇಂಪಾರ್ಟೆಂಟ್ ಏನು ಅಲ್ಲ. ಜಸ್ಟ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಏನಿಲ್ಲ. ಜಸ್ಟ್ ಗೋ ಥ್ರೂ ದಿಸ್ ಟಾಪಿಕ್. ಹೇಗೆ ಒಂದು ಶೇಪ್ಸ್ ಚೇಂಜ್ ಆಗುತ್ತೆ. ಅಮಾವಾಸ್ಯೆ ಅಂದ್ರೆ ಏನು? ಯಾವುದು ನ್ಯೂ ಮೂನ್ ಅಮಾವಾಸ್ಯೆ ಅಂತ ಕರಿತೀವಿ. ಹಂಗಾರೆ ಫುಲ್ ಮೂನ್ ಏನಂತ ಕರಿತೀವಿ? ಫುಲ್ ಮೂನ್ ನ ಹುಣ್ಣಿಮೆ ಅಂತ ಕರಿತೀವಿ. ಹುಣ್ಣಿಮೆಯಲ್ಲಿ ಏನು ಬೆಳದಿಂಗಳಿರುತ್ತೆ ಅಂದ್ರೆ ಮೂನ್ ಫುಲ್ ಆಗಿರ್ತಾನಲ್ವ, ಅವಾಗ ನಮಗೆ ಬೆಳಕು ಜಾಸ್ತಿ ಇರುತ್ತೆ ಅಲ್ವಾ? ಅದ್ರ ಬಗ್ಗೆ ನಮ್ಗೆ ಅರಿವು ಇರಬೇಕು. ಸೊ ಈಗ ನಾವು ಮೂನ್ ನ ನೋಡಿದ್ವಿ. ಮೂನ್ ನ ಸ್ಟಡಿ ಮಾಡಕ್ಕೆ ಯಾವ್ದಾದ್ರು ಸ್ಯಾಟಲೈಟ್ ನ ಲಾಂಚ್ ಮಾಡಿದೀವಾ? ಹಾಗಾದ್ರೆ ಮೂನ್ಗೆ ಫಸ್ಟ್ ಹೋದವ್ರು ಯಾರು? ಮೂನ್ ನ ಸ್ಟಡಿ ಮಾಡ್ಬೇಕಂತ ಅನ್ಕೊಂಡವ್ರು ಫಸ್ಟ್ ಯಾರು? ಸರಿನಾ? ಇದ್ರ ಬಗ್ಗೆ ನಾವು ನೋಡೋಣ. ಸೊ ಮೂನ್ಗೆ ಫಸ್ಟ್ ರೀಚ್ ಆದಂತ ಮೊದಲನೇ ಸ್ಪೇಸ್ ಕ್ರಾಫ್ಟ್ ಯಾವ್ದಪ್ಪ ಅಂದ್ರೆ ಲೂನಾ 2 ಅಂತ ಕರಿತೀವಿ. ಈ ಲೂನಾ 2 ಅನ್ನೋ ಸ್ಪೇಸ್ ಕ್ರಾಫ್ಟ್ ಯಾವ ಕಂಟ್ರಿ ಅಂದ್ರೆ ಸಾವಿಯತ್ ಯೂನಿಯನ್ ಅಂತ ಕರಿತೀವಿ. ಅಂದ್ರೆ ರಷ್ಯಾ ಅವರೆಲ್ಲ ಮುಂದೆ ಒಂದಾಗಿದ್ರಲ್ಲ, ಯೂನಿಟ್ ಆಗಿದ್ರಲ್ವಾ, ಅದನ್ನ ಸಾವಿಯತ್ ಯೂನಿಯನ್ ಅಂತ ಕರಿತೀವಲ್ಲ. ಆ ಒಂದು ಕಂಟ್ರೀಸ್ ಇಂದ ಬಂದಂತ ಒಂದು ಮಿಷನ್ ಯಾವುದು? ಲೂನಾ 2 ಅಂತ ಕರಿತೀವಿ. ಆ ಲೂನಾ 2 ಏನು? ಇಟ್ ಇಸ್ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ರೀಚ್ ದ ಮೂನ್ ಅಂತ ಕರಿತೀವಿ. ಮೂನ್ ನ ರೀಚ್ ಆಗಕ್ಕೆ ಮೊದಲನೇ ಸ್ಪೇಸ್ ಕ್ರಾಫ್ಟ್ ಯಾವುದು? ಲೂನಾ 2 ಅಂತ ನಾವು ಕರಿತೀವಿ. ಸರಿನಾ?
ಈಗ ಅಪೋಲೋ 2 ಅಂದ್ರೆ ಅಪೋಲೋ 11 ಅಂದ್ರೆ ಏನು? ಅಪೋಲೋ 11 ಅಂದ್ರೆ US ಅವರು ಲಾಂಚ್ ಮಾಡಿದಂತ ಒಂದು ಮಿಷನ್. ಆ ಮಿಷನ್ ಅಲ್ಲಿ ಫಸ್ಟ್ ಬಾರಿಗೆ ಹ್ಯೂಮನ್ಸ್ ಏನ್ ಮಾಡ್ತಾರೆ? ಹ್ಯೂಮನ್ಸ್ ಮೂನ್ ಮೇಲೆ ಲ್ಯಾಂಡ್ ಆಗ್ತಾರೆ. ಯಾವ್ದ್ರ ಮೇಲೆ? ಮೂನ್ ಮೇಲೆ ಲ್ಯಾಂಡ್ ಆಗ್ತಾರೆ. ಯಾವ ಇಯರ್ ಅಲ್ಲಿ ಅಂತಂದ್ರೆ 1969 ಇವರು ಲ್ಯಾಂಡ್ ಆಗ್ತಾರೆ. ಸರಿನಾ? ಈಗ ಲೂನಾ 2 ಗೊತ್ತಿರಬೇಕು, ಅಪೋಲೋ ಗೊತ್ತಿರಬೇಕು, ಇವೆರಡು ನಮಗೆ ಗೊತ್ತಿರಬೇಕು. ಅದಾದ್ಮೇಲೆ ನಮ್ಮ ಭಾರತದಲ್ಲಿ ಮಿಷನ್ಸ್ ಯಾವ್ದು ಮಾಡಿದ್ದೀವಿ? ಫಾರ್ ಎಕ್ಸಾಂಪಲ್ ಚಂದ್ರಯಾನ್ 1, ಚಂದ್ರಯಾನ್ 2, ಚಂದ್ರಯಾನ್ 3. ಓಕೆನಾ? ಇದು ನಮಗೆ 3 ಕೂಡ ಗೊತ್ತಿರಬೇಕು. ಚಂದ್ರಯಾನ್ 1 ಯಾವಾಗ ಶುರು ಮಾಡ್ತೀವಿ? 2008 ಶುರು ಮಾಡ್ತೀವಿ. ಬಟ್ ನಾವು ಸಕ್ಸಸ್ ಆಗಕ್ಕೆ ಆಗಲ್ಲ. ಆಮೇಲೆ 2018 ಚಂದ್ರಯಾನ್ 2 ಮಾಡ್ತೀವಿ. ಓಕೆನಾ? ಎಷ್ಟು 11 ವರ್ಷಗಳ ಆದ್ಮೇಲೆ ಚಂದ್ರಯಾನ 2 ಮಾಡ್ತೀವಿ. ಬಟ್ ಡ್ಯೂ ಟು ದ ಟೆಕ್ನಿಕಲ್ ಗ್ಲಿಚ್, ಅಂದ್ರೆ ಹೋಗಿ ಲ್ಯಾಂಡ್ ಆಗ್ಬೇಕಾದ್ರೆ ನಮಗೆ ಸಿಗ್ನಲ್ ಏನಾಗುತ್ತೆ? ಫೇಲ್ ಆಗುತ್ತೆ. ನಾವು ಅವಾಗ ಕೂಡ ಫೇಲ್ ಆಗ್ತೀವಿ. ಬಟ್ ಇನ್ ದ ಇಯರ್ 2023 ಮತ್ತೆ ನಾವು ಚಂದ್ರಯಾನ್ 3 ತಗೊಬರ್ತೀವಿ. ಚಂದ್ರಯಾನ್ 3 ತಗೊಬಂದಾಗ ಏನಾಗುತ್ತೆ? ನಾವು ಸಕ್ಸಸ್ಫುಲ್ ಆಗಿ ಏನ್ ಮಾಡ್ತೀವಿ? ಲ್ಯಾಂಡ್ ಮಾಡ್ತೀವಿ, ಮೂನ್ ಮೇಲೆ ಲ್ಯಾಂಡ್ ಮಾಡ್ತೀವಿ. ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್, ಇದನ್ನ ನೆನ್ಪಿಟ್ಕೋಬೇಕು. ಎಲ್ಲಿ ಲ್ಯಾಂಡ್ ಮಾಡ್ತೀವಿ? ಶಿವಶಕ್ತಿ ಪಾಯಿಂಟ್ ಅಲ್ಲಿ ಇದನ್ನ ಲ್ಯಾಂಡ್ ಮಾಡ್ತೀವಿ. ಸರಿನಾ? ಸೊ ನಮಗೆ ಚಂದ್ರಯಾನ್ 1 ಯಾವಾಗ? 2008 ಚಂದ್ರಯಾನ್ 2 2019 ಈ ಚಂದ್ರಯಾನ್ 2 2019 ಆಗಿದ್ರು ಅವಾಗ ಏನಾಗುತ್ತೆ? ಫೇಲ್ ಆದ್ರೂ ಕೂಡ ಅಲ್ಲಿ ಇದ್ದಂತ ಒಂದು ಸಿಗ್ನಲ್ ಏನಿರುತ್ತೆ? ಸಿಗ್ನಲ್ ನಮ್ಗೆ ಏನಾಗುತ್ತೆ? ಇನ್ನು ಆರ್ಬಿಟ್ ವರ್ಕ್ ಆಗ್ತಾ ಇರುತ್ತೆ. ಆರ್ಬಿಟರ್ ಏನಾಗುತ್ತೆ? ಆರ್ಬಿಟಲ್ ಇರುವಂತ ಒಂದು ಸಿಗ್ನಲ್ ವರ್ಕ್ ಆಗ್ತಿರುತ್ತೆ. ಬಟ್ ಇದೇ ವಿಕ್ಯಾನ್ ಲ್ಯಾಂಡರ್ ಮತ್ತೆ ಪ್ರಜ್ಞಾನ್ ರೋವರ್ ಇರುತ್ತಲ್ವಾ, ಅದೇನಾಗುತ್ತೆ ಅಂತಂದ್ರೆ ಸಿಗ್ನಲ್ ನ ಕಳ್ಕೊಬಿಡುತ್ತೆ. ಈಗ ವರ್ಕ್ ಆಗ್ತಿರೋಂತ ಒಂದು ಆರ್ಬಿಟರ್ಗೆ ಹೊಸ ಒಂದು ಮಾಡೆಲ್ ಬಂದು ಅಪ್ಡೇಟ್ ಮಾಡಿದ್ ಯಾವ್ದಪ್ಪ ಅಂದ್ರೆ ಚಂದ್ರಯಾನ್ 3 ಅಂತ ಕರಿತೀವಿ. ಓಕೆನಾ? ಈ ಚಂದ್ರಯಾನ್ 3 ಅಲ್ಲಿ ನಾವ್ ಏನ್ ಲ್ಯಾಂಡ್ ಮಾಡ್ತೀವಿ ನೋಡಿ, ಇವೆರಡು ಇದೇನಂತ ಕರಿತೀವಿ? ಒಂದು ಇದನ್ನ ವಿಕ್ರಮ್ ಲ್ಯಾಂಡರ್ ಅಂತ ಕರಿತೀವಿ. ಓಕೆನಾ? ಇದನ್ನ ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಅಂತ ಕರಿತೀವಿ. ಇದು ನಮ್ಗೆ ಗೊತ್ತಿರಬೇಕು. ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಅಂತ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ ಮೂನ್ ಸೌತ್ ಪೋಲಾರ್ ರೀಜನ್ ಅಲ್ಲಿ ಏನಾದ್ರೂ ಒಂದು ಮಿಷನ್ ಮಾಡಿ ನಾವು ಲ್ಯಾಂಡ್ ಮಾಡುವಂತ ಮೊದಲನೇ ದೇಶ ಯಾವ್ದಂದ್ರೆ ಅದು ನಮ್ಮ ಭಾರತ ಆಗಿರುತ್ತೆ. ಓಕೆನಾ? ಅದಾದ್ಮೇಲೆ ಈ ಒಂದು ಮೂನ್ ಮೇಲೆ ಹೋಗಿ ಈ ತರ ಒಂದು ಮಿಷನ್ ಸಕ್ಸಸ್ಫುಲ್ ಆಗಕ್ಕೆ, ಸಾಫ್ಟ್ ಲ್ಯಾಂಡಿಂಗ್ ಆಗಕ್ಕೆ ನಮ್ಮ ಭಾರತ ಎಷ್ಟನೇ ಕಂಟ್ರಿ ಅಂತಂದ್ರೆ 4ನೇ ಕಂಟ್ರಿ. ಓಕೆನಾ? 4ನೇ ಕಂಟ್ರಿ. ಇಲ್ಲಿವರೆಗೂ 3 ಕಂಟ್ರಿ ಮಾಡಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಕಂಟ್ರಿ ನಾವು ಭಾರತದವರೇ ಮಾಡಿರೋದು. ಓಕೆನಾ? ಸೊ ಎಲ್ಲಿ ಲ್ಯಾಂಡ್ ಆಗಿರುತ್ತೆ? ಮೂನ್ ಸೌತ್ ಪೋಲಾರ್ ರೀಜನ್ ಅಲ್ಲಿ ಲ್ಯಾಂಡ್ ಆಗಿರುತ್ತೆ. ಈ ಒಂದು ಪಾಯಿಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ಶಿವಶಕ್ತಿ ಪಾಯಿಂಟ್ ಅಂತ ಕರಿತೀವಿ. ಶಿವ ಶಕ್ತಿ ಪಾಯಿಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಈ ಒಂದು ದಿನ ಯಾವಾಗ ಇದು ಚಂದ್ರಯಾನ್ 3 ಸಕ್ಸಸ್ಫುಲ್ ಆಗಿ ಲಾಂಚ್ ಆಯ್ತಲ್ವಾ, ಅಂದ್ರೆ ಸಕ್ಸಸ್ಫುಲ್ ಆಯ್ತಲ್ವಾ, ಆ ಒಂದು ದಿನ ನಾವೇನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇಸ್ರೋ ಡೇ ಅಂತ ಕರಿತೀವಿ, ಅಥವಾ ಸ್ಪೇಸ್ ಡೇ ಅಂತ ಕರಿತೀವಿ. ಇಂಡಿಯನ್ ಸ್ಪೇಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವತ್ತಪ್ಪ ಅಂತಂದ್ರೆ ಆಗಸ್ಟ್ 23 ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸರಿನಾ? ನಮ್ಗೆ ಇಂಪಾರ್ಟೆಂಟ್ ಯಾವುದು? ಚಂದ್ರಯಾನ 3. ಚಂದ್ರಯಾನ 3 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಈಗ ಚಂದ್ರನ್ ನೋಡಿದ್ವಿ. ಹಾಗಾದ್ರೆ ಸೋಲಾರ್ಗೆ ಯಾಕೆ ಮಿಷನ್ ಮಾಡಿದೀವಿ? ನಾವು ಸೂರ್ಯನ ಸ್ಟಡಿ ಮಾಡಕ್ಕೂ ಒಂದು ಮಿಷನ್ ಹೇಳಿದೆ. ಯಾವ್ದು? ಅದನ್ನ ಆದಿತ್ಯ L1 ಮಿಷನ್ ಅಂತ ಕರಿತೀವಿ. ಆದಿತ್ಯ ಅಂದ್ರೆ ಏನು? ಆದಿತ್ಯ ಅಂದ್ರೆ ಸೂರ್ಯನ್ಗೆ ಹೆಸರು ಇಟ್ಟಿರ್ತಾರೆ. ಓಕೆನಾ? ಸೊ ಆದಿತ್ಯ L1 ಮಿಷನ್ ಇದು ನಮ್ಮ ಭಾರತದ ಮೊದಲನೆಯ ಸೂರ್ಯನ ಸ್ಟಡಿ ಮಾಡುವಂತ ಒಂದು ಮಿಷನ್ ಆಗಿರುತ್ತೆ. ಯಾವುದು? ಆದಿತ್ಯ L1 ಮಿಷನ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಇದನ್ನು ಯಾವಾಗ ಲಾಂಚ್ ಮಾಡ್ತೀವಿ? 2ನೇ ಸೆಪ್ಟೆಂಬರ್ 2023 ಲಾಂಚ್ ಮಾಡ್ತೀವಿ. ಬಟ್ ಈ ಒಂದು ಫೀಚರ್ ಏನಪ್ಪಾ ಅಂತಂದ್ರೆ ನಮ್ಗೆ ಯಾವೊಂದು ಆದಿತ್ಯ L1 ಮಿಷನ್ ಮೇಲೆ ನಮ್ಗೆ ಕ್ವಶನ್ಸ್ ಕೇಳ್ಬೋದು ಅಂದ್ರೆ 3 ತರಹದ ಕ್ವಶನ್ಸ್ ಕೇಳ್ಬೋದು. ಮೊದಲನೇದು, ಆದಿತ್ಯ L1 ಮಿಷನ್ ಯಾವೊಂದನ್ನ ಸ್ಟಡಿ ಮಾಡುತ್ತೆ? ಅರ್ತ್, ಮಾಸು, ವೀನಸ್, ಸನ್. ಇದು ಸ್ಟಡಿ ಮಾಡೋದು ಸನ್. ಸನ್ ಅಲ್ಲಿ ಯಾವ ಲೇಯರ್ನ ಇದು ಸ್ಟಡಿ ಮಾಡುತ್ತೆ ಅಂದ್ರೆ ಕೊರೋನಾ ಲೇಯರ್, ಅಂದ್ರೆ ಔಟರ್ ಮೋಸ್ಟ್ ಲೇಯರ್ ನ ಇದು ಸ್ಟಡಿ ಮಾಡುತ್ತೆ. ಇನ್ 2 ಬಿಟ್ರೆ ಇನ್ನ 3ನೇ ಕ್ವಶನ್ ಯಾವ್ದು ಕೇಳ್ತಾನೆ ಅಂತಂದ್ರೆ ಲ್ಯಾಂಗ್ವೇಜ್ ಪಾಯಿಂಟ್ಸ್ ಯಾವ್ದು ಅಂತ ಕೇಳಿದ್ದಾರೆ. ಸೊ ಏನಂತಂದ್ರೆ ಈ ಒಂದು ಸ್ಯಾಟಲೈಟ್ ಇದೆಯಲ್ಲ, ಇದನ್ನ ಎಲ್ಲಿ ಲ್ಯಾಂಡ್ ಮಾಡಿದೀವಿ ಅಂದ್ರೆ ಎಲ್ಲಿ ಪಾಯಿಂಟ್ ಮಾಡಿದೀವಿ ಅಂತಂದ್ರೆ ಲ್ಯಾಂಗ್ವೇಜ್ ಪಾಯಿಂಟ್ 1 ಅಂತ ಕರಿತೀವಿ. L1 ಅಂತ ಕರಿತೀವಿ. ಈ ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ ಏನು? ಈ ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ ಏನಪ್ಪಾ? ಏನೋ ಒಂಥರ ಐತಲ್ಲ. ನಮ್ಮ ಸ್ಪೇಸ್ ಅಲ್ಲಿ ಟೋಟಲ್ 5 ಲ್ಯಾಂಗ್ವೇಜ್ ಪಾಯಿಂಟ್ ಇರುತ್ತೆ. ಎಷ್ಟು? 5 ಲ್ಯಾಂಗ್ವೇಜ್ ಪಾಯಿಂಟ್ ಇರುತ್ತೆ. ಅದರೊಳಗೆ ಮೊದಲನೇ ಲ್ಯಾಂಗ್ವೇಜ್ ಪಾಯಿಂಟ್ ಅಲ್ಲಿ ಯಾರನ್ನ ಇದು ಮಾಡಿದೀವಿ ಅಂದ್ರೆ ಆದಿತ್ಯ L1 ಮಿಷನ್ ನಾವು ಸ್ಥಾಪನೆ ಮಾಡಿದೀವಿ. ಓಕೆನಾ? ಸೊ ಇದೊಂದು ಏನ್ ಇರುತ್ತೆ? ಸೋಲಾರ್ ಅಬ್ಸರ್ವೇಟರಿ ಮಿಷನ್ ಅಂತ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಈಗ ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ ಏನು? ಈ ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ ಏನು? ಲ್ಯಾಂಗ್ವೇಜ್ ಪಾಯಿಂಟ್ ಅಂತಂದ್ರಲ್ಲ, ಇದು ಏನಂತಂದ್ರೆ ದೇ ಆರ್ ದ 5 ಸ್ಪೆಷಲ್ ಪೊಸಿಷನ್. ನಾನು ಹೇಳಿದೆ 5 ಲ್ಯಾಂಗ್ವೇಜ್ ಪಾಯಿಂಟ್ ಇರುತ್ತೆ ಅಂತ.
ನೋಡಿ ಇಲ್ಲಿ ನೋಡ್ಬೋದು ನೀವು, ಇದು ಲ್ಯಾಂಗ್ವೇಜ್ ಪಾಯಿಂಟ್ 1 ಇದು, ಇಲ್ಲೇ ಆದಿತ್ಯ L1 ಇದೆ ಅದು. ಓಕೆನಾ. ಆಮೇಲೆ ಲ್ಯಾಂಗ್ವೇಜ್ ಪಾಯಿಂಟ್ 2, ಇದು ಲ್ಯಾಂಗ್ವೇಜ್ ಪಾಯಿಂಟ್ 3, ಮತ್ತೆ ಈ ಲ್ಯಾಂಗ್ವೇಜ್ 4, ಮತ್ತೆ ಇದು ಲ್ಯಾಂಗ್ವೇಜ್ 5. ಓಕೆನಾ. ಸೊ ಈಸಿಯಾಗಿ ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ, ಇದು ಏನ್ ಮಾಡುತ್ತೆ ಅಂತಂದ್ರೆ ಸನ್ ಪ್ಲಸ್ ಅರ್ತ್ ಈ ಎರಡೂ ಗ್ರಾವಿಟಿನ ಏನ್ ಮಾಡುತ್ತೆ, ಸ್ಯಾಟಲೈಟ್ ಅಲ್ಲಿ ಏನ್ ಮಾಡುತ್ತೆ, ಪ್ಲಸ್ ಸ್ಯಾಟಲೈಟ್ ಏನ್ ಮಾಡುತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಓಕೆನಾ. ಈ 5 ಸ್ಪೆಷಲ್ ಪೊಸಿಷನ್ ಇದೆ ಅಲ್ವಾ, ಈ ಒಂದು ಪಾತ್ ಅಲ್ಲಿ ಸನ್ ಗ್ರಾವಿಟಿ, ಅರ್ತ್ ಗ್ರಾವಿಟಿ ಮತ್ತೆ ಸ್ಯಾಟಲೈಟ್ 3 ಗ್ರಾವಿಟಿನ ಏನ್ ಮಾಡುತ್ತೆ, ಇದು ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಬ್ಯಾಲೆನ್ಸ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಒಂದು ಪಾಯಿಂಟ್ ಅಲ್ಲಿ ಇದ್ದಾಗ ಒಂದು ಸ್ಯಾಟಲೈಟ್ ಕಡಿಮೆ ಫ್ಯೂಲ್ ನ ತಗೊಳುತ್ತೆ. ಏನ್ ಮಾಡುತ್ತೆ, ರನ್ ಆಗಕ್ಕೆ ಕಡಿಮೆ ಫ್ಯೂಲ್ ನ ತಗೊಳುತ್ತೆ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಇದ್ದಾಗ ನೋಡಿ, ಈ ಜೂಮ್ ಹಾಕಿದ್ದೇನಲ್ವಾ, L1 ಪಾಯಿಂಟ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಗೆ ಸಣ್ಣ ಸ್ಟಡಿ ಮಾಡ್ಬೋದು. ಈ ಸಣ್ಣ ಸ್ಟಡಿ ಮಾಡ್ತೀವಲ್ವಾ, ಈ ಸಣ್ಣ ಸ್ಟಡಿ ಮಾಡಿದಾಗ ನಮ್ಗೆ ಏನ್ ಕನ್ಸ್ಯೂಮ್ ಆಗುತ್ತೆ, ಇಲ್ಲಿ ಫ್ಯೂಯಲ್ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಫ್ಯೂಯಲ್ ಕನ್ಸಪ್ಷನ್ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಓಕೆ, ಅದಕ್ಕೋಸ್ಕರ ನಾವು L1 ಪಾಯಿಂಟ್ ಅಲ್ಲಿ ನಾವು ಇದನ್ನ ಇಕ್ಕಿದೀವಿ. ಓಕೆನಾ. ಸೊ ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈ L1 ಪಾಯಿಂಟ್ ಅಲ್ಲಿ ಇಸೋದ್ರಿಂದ ನಮ್ಗೇನು ಯಾವುದೇ ತರ ಇಂಟರಪ್ಷನ್ ಇರಲ್ಲ, ನಮ್ಗೆ ಕಂಟಿನ್ಯೂಸ್ ಆಗಿ ಮತ್ತೆ ಅನ್ಇಂಟರಪ್ಟೆಡ್ ವ್ಯೂ ಆಫ್ ಸನ್ ಸಿಗುತ್ತೆ. ಸನ್ ವ್ಯೂ ನಮ್ಗೆ ಕಂಪ್ಲೀಟ್ ಆಗಿ ಪ್ಯೂರ್ ಆಗಿ ಕರೆಕ್ಟ್ ಕಾಣಿಸುತ್ತೆ. ಓಕೆನಾ. ಸನ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟ್ ಆಗಿ ನಾವು ಇದನ್ನ ನೋಡ್ಬೋದು. ಸರಿನಾ. ಸೊ ನಮ್ಗೆ ಏನ್ ಗೊತ್ತಿರಬೇಕು, ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ ಅದು ಗ್ರಾವಿಟಿ ಪಾರ್ಕಿಂಗ್ ಸ್ಪಾಟ್ಸ್ ಅಂತ ಕರಿಬಹುದು. ಗ್ರಾವಿಟಿ ಪಾರ್ಕಿಂಗ್ ಸ್ಪಾಟ್ಸ್ ಅಂತ ಕರಿತೀವಿ. ಎಲ್ಲಿ, ಇನ್ ಸ್ಪೇಸ್. ಓಕೆನಾ. ವೇರ್ ಆಬ್ಜೆಕ್ಟ್ಸ್ ಕ್ಯಾನ್ ಸ್ಟೇ. ನೋಟ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಅಂದ್ರೆ ಇದೇ ತರ ನೀವು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಜಸ್ಟ್ ಲ್ಯಾಂಗ್ವೇಜ್ ಪಾಯಿಂಟ್ಸ್ ಅಂದ್ರೆ ಇಷ್ಟು ನೆನಪಿಡ್ಬೇಕು. ಅದು ಗ್ರಾವಿಟಿ ಪಾರ್ಕಿಂಗ್ ಸ್ಪಾಟ್ಸ್ ಅಂತ ಕರ್ಬೇಕು. ಅಂದ್ರೆ ಆ ಒಂದು ಪಾಯಿಂಟ್ಸ್ ಅಲ್ಲಿ ನಾವು ಸ್ಯಾಟಲೈಟ್ ನ ಪಾಯಿಂಟ್ ಪಾರ್ಕ್ ಮಾಡಿದ್ರೆ, ಅಂದ್ರೆ ಸ್ಟಾಪ್ ಮಾಡಿದ್ರೆ, ಡ್ಯೂ ಟು ದ ಗ್ರಾವಿಟೇಷನ್ ಹೋಲ್ಡ್ ಆಗಿ ಅಲ್ಲಿ ಮಿಷನ್ಸ್ ಗಳು ಏನಾಗುತ್ತೆ, ಕಡಿಮೆ ಫ್ಯೂಲ್ ನ ತಗೊಳುತ್ತೆ. ಕಡಿಮೆ ಫ್ಯೂಲ್ ತಗೊಂಡ್ರೆ ನಮ್ಗೆ ಯೂಸ್ಫುಲ್ ಅಲ್ವಾ. ಸೊ ಅದಕ್ಕೆ ನಾವು ಲ್ಯಾಂಗ್ವೇಜ್ ಪಾಯಿಂಟ್ಸ್ ಅಂತ ಮಾಡ್ತೀವಿ. ಇನ್ ಸ್ಪೇಸ್, ದೇ ಆರ್ ಲೊಕೇಟೆಡ್ ಇನ್ ಸ್ಪೇಸ್ ವೇರ್ ಆಬ್ಜೆಕ್ಟ್ ಕ್ಯಾನ್ ಸ್ಟೇ ವಿತ್ ವೆರಿ ಲಿಟಲ್ ಫ್ಯೂಯಲ್. ವೆರಿ ಲಿಟಲ್ ಫ್ಯೂಯಲ್. ಓಕೆ, ಫ್ಯೂಯಲ್ ಅಂತ ಬರ್ಕೊಳ್ಳಿ. ಸರಿನಾ. ಸೊ ಇದಿಷ್ಟು ಲ್ಯಾಂಗ್ವೇಜ್ ಪಾಯಿಂಟ್ಸ್ ಆಗಿರುತ್ತೆ. ನಮ್ಗೆ ಜಾಸ್ತಿ ಅಂತ ಅಂದ್ರೂ ನಮ್ಗೆ ಲ್ಯಾಂಗ್ವೇಜ್ ಪಾಯಿಂಟ್ಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಅದ್ ಬಿಟ್ರೆ ಈಗ ನೆಕ್ಸ್ಟ್ ನಮ್ಗೆ ಏನ್ ಕೇಳ್ತಾರೆ, ವಿಕ್ರಮ್. ನಾವು ಮೊನ್ನೆಯಿಂದನೂ ನೋಡ್ತಿದೀವಲ್ಲ ನ್ಯೂಸ್ ಅಲ್ಲಿ, ಯಾವ್ದ್ರ ಬಗ್ಗೆ ಕೇಳ್ತಾರೆ, ನಮ್ಗೆ ವಿಕ್ರಮ್ ಬಗ್ಗೆ ಕೇಳ್ತಾರೆ. ಸರಿನಾ. ಏನ್ರ ಬಗ್ಗೆ ಕೇಳ್ಬೋದು ನಮ್ಗೆ ನೆಕ್ಸ್ಟ್, ವಿಕ್ರಮ್. ಏನಿದು ವಿಕ್ರಮ್? ವಿಕ್ರಮ್ 1 ಅಂತ ಕರಿತೀವಿ. ಏನಿದು ವಿಕ್ರಮ್? ಅದೊಂದು ಕಮರ್ಷಿಯಲ್ ಸ್ಯಾಟಲೈಟ್. ಓಕೆನಾ. ಅದೊಂದು ಕಮರ್ಷಿಯಲ್ ಸ್ಯಾಟಲೈಟ್, CS ಅಂತ ಕರಿತೀವಿ. ಹಾಗಾದ್ರೆ ಆ ಸ್ಯಾಟಲೈಟ್ ಯಾವ ತರ ಇರುತ್ತೆ, ಅದೇನ್ GSLV ನ, PSLV ನ, SSLV ನ? ಅದೊಂದು SSLV ಅಂತ ಕರಿತೀವಿ, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಓಕೆನಾ. ಇದೊಂದು ಕಮರ್ಷಿಯಲ್ ಸ್ಪೇಸ್ ಕ್ರಾಫ್ಟ್, ಕಮರ್ಷಿಯಲ್ ಸ್ಪೇಸ್ ಕ್ರಾಫ್ಟ್ ಅಂತ ನಾವು ಕರಿತೀವಿ. ಇದು ಯಾರು ಮಾಡಿರ್ತಾರಪ್ಪ ಅಂತಂದ್ರೆ, ನಮ್ಗೆ ಸ್ಟೇಟ್ಮೆಂಟ್ ವೈಸ್ ಕೇಳೋ ಕ್ವಶನ್ಸ್ಗೂ ಜಾಸ್ತಿ ಇರುತ್ತೆ. ಇದು ಯಾರು ಮಾಡಿರ್ತಾರಪ್ಪ ಅಂತಂದ್ರೆ, ನೇಮ್ ಬರೀತೀನಿ ನೋಡಿ, ಸ್ಕೈ ರೂಟ್ ಅಂತ ಕರಿತೀವಿ. ಸ್ಕೈ ರೂಟ್ ಏರೋಸ್ಪೇಸ್ ಅನ್ನೋ ಒಂದು ಪ್ರೈವೇಟ್ ಕಂಪನಿ. ಏರೋಸ್ಕೋಪ್ ಪ್ರೈವೇಟ್ ಕಂಪನಿ. ಓಕೆನಾ. ಸೊ ಇದ್ರೊಳಗೆ 4 ಸ್ಟೇಜ್ ಇರುತ್ತೆ. ಅಂದ್ರೆ ಇದು ರಾಕೆಟ್ ಅಂತ ಅಂದ್ರೆ 1 2 3 4, 1 2 3 4, ಈ 4 ಸ್ಟೇಜ್ ಏನಾಗಿರುತ್ತೆ, ಸಾಲಿಡ್ ಅಲ್ಲಿ ಇರುತ್ತೆ. ಓಕೆನಾ. ಹಾಗಾದ್ರೆ SSLV ಅಂದ್ರೇನು? SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಇದು ಎಷ್ಟು ಪೇಲೋಡ್ ಕೆಪಾಸಿಟಿ ಅಂತ ತಗೋಬಹುದು ಅಂತಂದ್ರೆ 300 ರಿಂದ 500 kg ಮಾತ್ರ ಇದು ಹೋಲ್ಡ್ ಮಾಡಕ್ಕಂತ ಕೆಪಾಸಿಟಿ ಇರೋದು. ಅಂದ್ರೆ 500 kg ಒಳಗಡೆ ಅಂತ ಏನಾದ್ರೂ ಇದ್ರೆ ಅದನ್ನ ನಾವು ಯಾವ ಒಂದು ರಾಕೆಟ್ ಅಲ್ಲಿ ಯೂಸ್ ಮಾಡ್ಬೋದಪ್ಪ ಅಂತಂದ್ರೆ SSLV ಅಂತ ನಾವು ಕರಿತೀವಿ. ಸರಿನಾ. ಸೊ ಇಲ್ಲಿಗೆ ನಾವು ಕಂಪ್ಲೀಟ್ ಆಗಿ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಅರ್ಥ ಆಗಿರ್ಬೋದು, ಮೂನ್ ಆಗಿರ್ಬೋದು, ಮಾರ್ಸ್ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಯಾವುದು ವೀನಸ್, ಸನ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದೀವಿ. ಇದರಿಂದ ನಿಮಗೆ ಒಂದು ಕ್ವಶನ್ ಪಕ್ಕ ಇದೆ ಇರುತ್ತೆ. ಓಕೆನಾ. ಒಂದು ಕ್ವಶನ್ ಸೋಲಾರ್ ಸಿಸ್ಟಮ್ ಇಂದ ನಿಮ್ಗೆ ಇರುತ್ತೆ. ಇದರ್ ಮೇ ಬಿ ಅರ್ಥ ಆಗಿರ್ಬೋದು, ಅಥವಾ ಅರ್ಥ ನೇಮ್ ಡಿಫ್ರೆಂಟ್ ನೇಮ್ ಆಗಿರುತ್ತೆ. ಒಂದು ಗೋಲ್ಡಿ ಲಾಕ್ ಪ್ಲಾನೆಟ್ ಅಂತಾನು ಕರಿತೀವಿ,
ಬ್ಲೂ ಪ್ಲಾನೆಟ್ ಅಂತಾನು ಕರಿತೀವಿ, ಮತ್ತೆ ವೀನಸ್ ಟ್ವಿನ್ ಸಿಸ್ಟರ್ ಅಂತಾನು ಕರಿತೀವಿ. ಈಗ ವೀನಸ್ ಇನ್ನೊಂದು ಅಂತ ಕರೀತಾರೆ, ಈವ್ನಿಂಗ್ ಸ್ಟಾರ್, ಲೂಸಿಫರ್ ಅಂತಾನು ಕರಿತೀವಿ. ವೀನಸ್, ಅರ್ತ್, ಮಾರ್ಸ್ ಈ ಮೂರಿಂದ ನಮಗೆ ಹಾಟ್ ಟಾಪಿಕ್ ಅಥವಾ HYV ಅಂತ ಕರೀಬಹುದು, HYT ಅಂತ ಕರೀಬಹುದು. ಸೊ ನಾವು ಜಾಸ್ತಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಸೊ ಓಕೆನಾ. ಸೊ ನಾವು ನೆಕ್ಸ್ಟ್ ಈಗ ಕಂಪ್ಲೀಟ್ ಆಗಿ ಈಗ ಎಲ್ಲ ನೋಡಾಯ್ತು. ನೆಕ್ಸ್ಟ್ ಏನು, ಅರ್ತ್ ಬಗ್ಗೆ ನೋಡ್ಬೇಕು. ಓಕೆನಾ. ಸೊ ಈಗ ನಾವು ಅರ್ತ್ ಬಗ್ಗೆ ನೋಡ್ತೀವಿ. ಸಿಲೆಬಸ್ ಅಲ್ಲಿ ಹೇಗೆ ಡಿಕೋಡ್ ಮಾಡಿದ್ವಿ ಅದೇ ತರನೇ ನಾವು ಕೂಡ ಲೆಸನ್ಸ್ ಮಾಡಬೇಕಾಗುತ್ತೆ. ಓಕೆನಾ. ಅದೇ ತರ ನಮ್ಮ ಸ್ಟಡಿನೂ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅರ್ತ್ ಆದ್ಮೇಲೆ ಅರ್ತ್ ನ ಸ್ಟ್ರಕ್ಚರು, ಲ್ಯಾಟಿಟ್ಯೂಡ್ ಅಂದ್ರೆ ಏನು, ಲಾಂಗಿಟ್ಯೂಡ್ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನಾವು ಕ್ಲಾಸ್ ನ ಮುಗಿಸೋಣ. ಓಕೆನಾ. ಸೊ ಥ್ಯಾಂಕ್ ಯು.